ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲಹೊಂಗಲದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೊಳಗೆ ನಾವು ಗಣಿತದ ಮೂಲ ಕ್ರಿಯೆಗಳು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ನೋಡೋಣ. ಹೋದ ತರಗತಿಯೊಳಗೆ ನಾನು ನಿಮಗೆ ಸ್ಥಾನ ಬೆಲೆಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ ವಿಸ್ತರಿಸಿ ಬರೆಯೋದು, ಮತ್ತೆ ಸಂಖ್ಯೆಗಳಂದಾಗ ಯಾವ ಸಂಖ್ಯೆಗಳು ಬರ್ತಾವೆ, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು ಎಲ್ಲದರ ಬಗ್ಗೆ ವಿವರವಾಗಿ ಹೇಳಿಕೊಟ್ಟಿದ್ದೇನೆ. ನೀವು ಒಂದ್ ವೇಳೆ ಆ ತರಗತಿಗಳನ್ನ ನೋಡಿರ್ಲಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಹೋಗಿ ಆ ತರಗತಿಗಳನ್ನ ಅದನ್ನ ನೋಡ್ಕೊಂಡು ಆಮೇಲೆ ಇದಕ್ ಬರ್ರಿ. ಓಕೆ, ಹಾಗಾದ್ರೆ ಗಣಿತದ ಮೂಲ ಕ್ರಿಯೆಗಳು ನೋಡಿ ವಿದ್ಯಾರ್ಥಿಗಳೇ. ಗಣಿತ ಅಂದ ತಕ್ಷಣ ನಮಗೆ ಏನ್ ಅನಿಸ್ಬಿಡ್ತೈತಿ ಅಂತಂದ್ರೆ ಕಬ್ಬಿಣದ ಕಡಲೆ ಅಂತ ಅನಿಸ್ಬಿಡ್ತೈತಿ. ಈ ಗಣಿತ ಕಬ್ಬಿಣದ ಕಡಲೆ ಆಗಿರ್ತಕ್ಕಂಥ ಗಣಿತವನ್ನ ನಾವು ಸುಲಿದ ಬಾಳೆಹಣ್ಣಿನಂಗ ನಾವು ಬಿಡಿಸ್ತಾ ಹೋಗ್ಬೇಕಂತಂದ್ರೆ ಮುಖ್ಯವಾಗಿ ಈ ಮೂಲ ಕ್ರಿಯೆಗಳನ್ನ ನಾವೇನ್ ಮಾಡ್ಬೇಕಾಗ್ತೈತಿ, ಸರಿಯಾಗಿ ತಿಳ್ಕೊಬೇಕಾಗ್ತೈತಿ. ಒಂದ್ ಸಲ ನೀವು ಈ ಮೂಲ ಕ್ರಿಯೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಬಿಟ್ರಿ ಅಂತಂದ್ರೆ, ಇವುಗಳನ್ನ ಬಿಡಿಸಕ್ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಗಣಿತದಲ್ಲಿ ಬರ್ತಕ್ಕಂಥ ಎಲ್ಲಾ ಟಾಪಿಕ್ಗಳು ನಿಮ್ಗೆ ಏನಾಗ್ತಾ ಹೋಗ್ತಾವ, ಈಸಿ ಆಗ್ತಾ ಹೋಗ್ತಾವ. ಓಕೆ, ಹಾಗಾದ್ರೆ ಇವತ್ತು ನಾವು ಗಣಿತದ ಮೂಲ ಕ್ರಿಯೆಗಳು ಅಂತಕ್ಕಂಥ ಟಾಪಿಕ್ ಅನ್ನ ನೋಡೋಣ. ಗಣಿತದ ಮೂಲ ಕ್ರಿಯೆಗಳು ಎಷ್ಟು ಅದಾವ ಹಂಗಂದ್ರ, ಗಣಿತದ ಮೂಲ ಕ್ರಿಯೆಗಳು 4 ಅದಾವ: ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಸಂಕಲನವನ್ನ ನಾವು ಅಡಿಷನ್ ಅಂತ ಕರಿತೀವಿ, ವ್ಯವಕಲನವನ್ನ ಸಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಮತ್ತೆ ಗುಣಾಕಾರವನ್ನ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಮತ್ತೆ ಭಾಗಾಕಾರವನ್ನ ಡಿವಿಷನ್ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಇವು ಸಂಕಲನದ ಚಿಹ್ನೆ, ವ್ಯವಕಲನದ ಚಿಹ್ನೆ, ಗುಣಾಕಾರದ ಚಿಹ್ನೆ ಮತ್ತೆ ಭಾಗಾಕಾರದ ಚಿಹ್ನೆ. ಈ ರೀತಿಯಾಗಿ ಚಿಹ್ನೆಗಳನ್ನ ಒಳಗೊಂಡಿರ್ತಾವ. ಕೆಲವೊಂದ್ಸಲ ಏನ್ ಮಾಡ್ತಾರ ಅಂತಂದ್ರೆ, ನೀವು ಕೂಡಿಸ್ರಿ, ಕಳೀರಿ, ಗುಣಿಸ್ರಿ, ಭಾಗಾಕಾರ ಮಾಡ್ರಿ ಅಂತ ಯಾವುದೇ ರೀತಿಯಾದಂತ ನಮ್ಗೆ ವರ್ಡ್ಸ್ ಒಳಗೆ ಅವರು ಹೇಳಿರಂಗಿಲ್ಲ. ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾದಂತ ಚಿಹ್ನೆಗಳನ್ನ ಕೊಟ್ಟಿರ್ತಾರೆ. ಈ ರೀತಿಯಾದಂತ ಚಿಹ್ನೆಗಳನ್ನ ಕೊಟ್ರೆ, ಈ ಚಿಹ್ನೆ ಕೊಟ್ರೆ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಕೂಡಿಸ್ಬೇಕು. ಈ ತರ ಇದ್ದಾಗ ಸಂಖ್ಯೆಗಳನ್ನ ಕಳಿಬೇಕು, ಈ ತರ ಇದ್ದಾಗ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು, ಮತ್ತೆ ಈ ತರ ಚಿಹ್ನೆ ಬಂದಾಗ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಾಗ್ತತಿ, ಭಾಗಾಕಾರ ಮಾಡ್ಬೇಕಾಗ್ತತಿ. ಹಾಗಾದ್ರೆ ಸಂಕಲನ ಅಂತಂದ್ರೆ ಏನು, ಕೂಡಿಸುವುದು. ಸಂಕಲನ ಅಂತಂದ್ರೆ ಏನು, ಕೂಡಿಸುವುದು. ಹಾಗಾದ್ರೆ ಕೂಡಿಸೋದಂತಂದ್ರೆ ಏನಪ್ಪಾ ಅಂತಂದ್ರೆ ಎಣಿಕೆ ಮಾಡೋದು. ಕೂಡಿಸುವುದು ಅಂತಂದ್ರೆ ಏನ್ ಹೇಳ್ರಿ, ಎಣಿಕೆ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ, ಇವಾಗ ಒಂದಿರ್ತತಿ, ನಿಮಗ್ ಗೊತ್ತೈತಿ ಒಂದ್ ಅನ್ನೋದು ಅಂಕಿ. ಒಂದ ನಂತರ ಯಾವ್ದು ಬರ್ತತಿ, 2 ಬರ್ತತಿ. 2 ನಂತರ ಯಾವ್ದು ಬರ್ತತಿ, 3. 3ಗಿಂದ ಎಷ್ಟು ಬರ್ತತಿ, 4 ಬರ್ತತಿ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ತಾ ಹೋಗಿವಿ, ಎಣಿಕೆ ಮಾಡೀವಿ. ಈ ಎಣಿಕೆಗಳನ್ನ ಹೆಂಗ್ ಮಾಡೀವಿ, ಒಂದಕ್ಕ ಮತ್ತೊಂದು ಕೂಡಿಸಿದಾಗ ಅದ್ ಎಷ್ಟಾಗೈತಿ ಹೇಳ್ರಿ, 2 ಆಗೈತಿ. 2ಕ್ಕ ಮತ್ತು ಒಂದನ್ನ ಕೂಡಿಸಿದಾಗ ಎಷ್ಟಾಗೈತಿ, ಅದು 3 ಆಗೈತಿ. ಹಾಗಾದ್ರೆ ಒಂದಕ್ಕ ನಾವು ಇನ್ನೊಂದನ್ನ ಏನ್ ಮಾಡಿದ್ವಿ, ಕೂಡಿಸಿದ್ವಿ. ಅವಾಗ ಎಷ್ಟಾಯ್ತದು, 2 ಆಯ್ತು. ಈ 2ಕ್ಕ ಮತ್ತೊಂದನ್ನ ಕೂಡಿಸಿದ್ವಿ, ಅವಾಗ ಎಷ್ಟಾಯ್ತು, 3 ಆಯ್ತು. 3ಕ್ಕ ಮತ್ತೊಂದನ್ನ ಏನ್ ಮಾಡಿದ್ವಿ, ಕೂಡಿಸಿದ್ವಿ, ಅವಾಗ ಎಷ್ಟಾಯ್ತದು, 4 ಆಯ್ತು. ಓಕೆ ವಿದ್ಯಾರ್ಥಿಗಳೇ, ಅಂದ್ರೆ ಕೂಡಿಸೋದು ಅಂತಂದ್ರೆ ಏನ್ ಮಾಡೋದು, ಎಣಿಕೆ ಮಾಡೋದು. ಕೂಡಿಸೋದು ಅಂತಂದ್ರೆ ಏನ್ ಮಾಡೋದು ಹೇಳ್ರಿ, ಎಣಿಕೆ ಮಾಡೋದು. ಒಂದಕ್ಕ ಮತ್ತೊಂದನ್ನ ಸೇರಿಸ್ಕೊಂತ ಹೋಗುದು. ಇದಕ್ಕೆ ನಾವೇನಂತ ಕರಿತೀವಿ, ಸಂಕಲನ ಅಥವಾ ಕೂಡಿಸುವುದು ಅಥವಾ ಅಡಿಷನ್ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಒಂದು ಸಂಖ್ಯೆಗೆ ಮತ್ತೊಂದು ಸಂಖ್ಯೆನ ಏನ್ ಮಾಡೋದು, ಕೂಡಿಸ್ತಾ ಹೋಗುದು. ಇದಕ್ ನಾವು ಸಂಕಲನ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಕೆಲವೊಂದು ಲೆಕ್ಕಗಳನ್ನ ಕೊಟ್ಟಿದ್ದೀವಿ. ಈ ಲೆಕ್ಕಗಳಲ್ಲಿ 1 ಅಂಕಿಯ ಸಂಖ್ಯೆಗಳ ಸಂಕಲನ, 2 ಅಂಕಿಯ ಸಂಖ್ಯೆಗಳ ಸಂಕಲನ, 3 ಅಂಕಿಯ ಸಂಖ್ಯೆಗಳ ಸಂಕಲನ, 4 ಅಂಕಿಯ ಸಂಖ್ಯೆಗಳ ಸಂಕಲನ, 5 ಅಂಕಿಯ ಸಂಖ್ಯೆಗಳ ಸಂಕಲನ. ಈ ರೀತಿ ಅಂಕಿಗಳನ್ನ ಏನ್ ಮಾಡ್ತಾ ಹೋಗಿದ್ದೀವಿ, ಇಲ್ಲಿ ಹೆಚ್ಚಿಗೆ ಮಾಡ್ತಾ ಹೋಗಿದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ಮೊದಲೇದು ನೋಡೋಣ. ಫಸ್ಟ್ ಎಷ್ಟೈತೆ ಅಂದ್ರೆ 4 + 5 = 9. 4ಕ್ಕೆ 5ಅನ್ನ ಕೂಡಿಸಿದ್ರೆ, ಓಕೆ, 1 2 3 4, 1 2 3 4 5. ಈಗ ಒಟ್ಟಾರೆಯನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. 1 2 3 4 5 6 7 8 9. ಈ ರೀತಿ ನಾವು 4ಕ್ಕೆ 5ಅನ್ನ ಕೂಡಿಸಿದಾಗ ಅದೆಷ್ಟು ಆಗ್ತದೆ ಹೇಳ್ರಿ, 9 ಆಗ್ತತಿ. ಅದೇ ರೀತಿಯಾಗಿ 6 + 7. ಇಲ್ಲಿ 6ಕ್ಕೆ ನಾವೇನ್ ಮಾಡಿದೀವಿ, 1 2 3 4 5 6. 1 2 3 4 5 6 7. 6ಕ್ಕೆ ನಾವು 7ಅನ್ನ ಏನ್ ಮಾಡಿದೀವಿ, ಕೂಡಿಸಿದೀವಿ. ಹಾಗಾದ್ರೆ ಒಟ್ಟಾರೆ ಎಣಿಸಕ್ ನೀವು 1 2 3 6 7 8 9 10 11 12 13. ಒಟ್ಟಾರೆ ಎಷ್ಟು ಬಂದೈತೆ ಹೇಳ್ರಿ, ಅದು ಸಂಖ್ಯೆ 13 ಬಂದೈತೆ. ಅಂದ್ರೆ 6ಕ್ಕೆ 7ಅನ್ನ ಕೂಡಿಸಿದಾಗ ಎಷ್ಟು ಬರ್ತೈತೆ ಹೇಳ್ರಿ, 13 ಬರ್ತೈತಿ. ಓಕೆ, ಇವುಗಳಿಗೆ ನಾವ್ ಏನಂತ ಕರಿತೇವೆ ಅಂತಂದ್ರೆ 1 ಅಂಕಿಯ ಸಂಖ್ಯೆಗಳ ಸಂಕಲನ ಅಂತ ಕರಿತೇವೆ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಂಕಿ ಅಂದ್ರೆ ಏನು ಮತ್ತೆ ಸಂಖ್ಯೆ ಅಂದ್ರೆ ಏನು ಅಂತ ಹೇಳಿ, ಹೌದಾ? ಹಾಗಾದ್ರೆ ಇಲ್ಲಿ ಎಷ್ಟೈತಿ, 1 ಅಂಕಿ ಐತಿ, ಇಲ್ಲಿನೂ ಕೂಡ 1 ಅಂಕಿ ಐತಿ. ಓಕೆ, ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, 1 ಅಂಕಿಯ ಸಂಕಲನ ಅಂತ ಕರಿತೀವಿ. ಇದನ್ನು ಕೂಡ ನಾವೇನಂತ ಕರಿತೀವಿ, 1 ಅಂಕಿಯ ಸಂಕಲನ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ 2 ಅಂಕಿಯ
ಎರಡಂಕಿಯ ಸಂಕಲನ. ಇಲ್ಲಿ ನೋಡ್ರಿ, ಈಗ 42 ಪ್ಲಸ್ 35 ಇಸ್ ಈಕ್ವಲ್ ಟು ಅಂದ್ರೆ 42ಕ್ಕ 35 ಕೂಡಿಸಿದ್ರೆ ಎಷ್ಟಾಗ್ತೈತಿ? ನೀವು ಈ ರೀತಿ ಲೆಕ್ಕ ಮಾಡಕ್ ಬರ್ಲಿಕ್ಕಂದ್ರೆ ನೀವೇನ್ ಮಾಡ್ರಿ ಅಂತಂದ್ರೆ ಈ ಅಂಕಿಗಳನ್ನ ಒಂದ್ರ ಕೆಳಗೆ ಮತ್ತೊಂದನ್ನ ಹಚ್ಕೋರಿ. ಒಂದ್ರ ಕೆಳಗೆ ಮತ್ತೊಂದ್ರ ಏನ್ ಮಾಡ್ಬೇಕು? ಹಚ್ಕೋಬೇಕು. ಹಚ್ಕೊಂಡು ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಹಾಗಾದ್ರೆ ಇಲ್ಲಿ 2 ಎರಡಕ್ಕೆ ಎಷ್ಟು ಕೂಡಿಸ್ತೀರಿ? 1 2 3 4 5 ಎರಡಕ್ಕೆ 5 ಕೂಡಿಸ್ರಿ. ಇದು 5 6 7 ಎಷ್ಟಾಯ್ತು? ಅದು 7 ಆಯ್ತು. 2ಕ್ಕ 5 ಕೂಡಿಸಿದ್ರೆ ಎಷ್ಟಾಗ್ತೈತಿ? 7 ಆಗ್ತೈತಿ. ಇನ್ನ 4ಕ್ಕೆ ಎಷ್ಟು ಕೂಡಿಸ್ಬೇಕು? 3 ಕೂಡಿಸ್ಬೇಕು. 1 2 3 4 4ಕ್ಕೆ ಎಷ್ಟು ಕೂಡಿಸಿದ್ರಿ? 1 2 3 ಎಷ್ಟಾಯ್ತು? 4 ಪ್ಲಸ್ 5 6 7 4ಕ್ಕೆ 3 ಕೂಡಿಸಿದ್ರೆ ಎಷ್ಟಾಯ್ತು? 7 ಆಯ್ತು. ಹಾಗಾದ್ರೆ ಎಷ್ಟು ಬಂತಿದ ಆನ್ಸರ್? 77 ಬಂತ. ಓಕೆ, ಇದು ಎರಡಂಕಿಯ ಸಂಖ್ಯೆಗಳ ಸಂಕಲನ. ಯಾಕಂದ್ರೆ ಈ ಸಂಖ್ಯೆಯೊಳಗೆ ಎಷ್ಟು ಅಂಕಿ ಅದಾವು? 2 ಅಂಕಿ ಅದಾವು ನೋಡಿ, 1 ಮತ್ತೆ 2 ಅಂಕಿ ಅದಾವ. ಹೌದಾ? ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಸ್ಥಾನಗಳು ಎಷ್ಟು? 2 ಸ್ಥಾನಗಳು. ಒಂದು ಬಿಡಿ ಸ್ಥಾನ, ಮತ್ತೊಂದು ಯಾವ ಸ್ಥಾನ? ಹತ್ತಿರ ಸ್ಥಾನ. ಆಲ್ರೆಡಿ ನಿಮ್ಗೆ ಸ್ಥಾನ ಬೆಲೆಗಳ ಪರಿಕಲ್ಪನೆ ಬಗ್ಗೆ ಹೇಳ್ಕೊಟ್ಟಿದ್ದೇನೆ. ಸ್ಥಾನ ಬೆಲೆ, ಮುಖ ಬೆಲೆ, ಸ್ಥಾನಗಳು ಅದೆಲ್ಲವನ್ನು ಏನ್ ಮಾಡಿದ್ರೆ ಹೇಳ್ಕೊಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ಇದ್ರೊಳಗೆ 2 ಅಂಕಿಗಳದಾವಪ್ಪ ಅಂತಂದ್ರೆ ಅದ್ರೊಳಗೆ ಎಷ್ಟು ಸ್ಥಾನ ಇರ್ತಾವ? 2 ಸ್ಥಾನ ಇರ್ತಾವ. ಮೊದಲೇದು ಬಿಡಿ ಸ್ಥಾನ, ಎರಡನೇದು ಹತ್ತಿರ ಸ್ಥಾನ. ಇವುಗಳಿಗೆ ನಾವೇನಂತ ಕರಿತೀವಿ? 2 ಅಂಕಿಯ ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಇನ್ನು ಅದೇ ರೀತಿಯಾಗಿ ಇನ್ನೊಂದಿದೆ ನೋಡ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 69 ಪ್ಲಸ್ 97. 69ಕ್ಕೆ ಎಷ್ಟನ್ನ ಕೂಡಿಸ್ಬೇಕು ನಾವು? 97 ಅನ್ನ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ನೋಡ್ರಿ, ನಾ ಇಲ್ಲಿ ಸಂಕಲನ ಅಂತ ಬರೋದಿಲ್ಲ. ನಾ ಏನ್ ಮಾಡೇನ್ ಹೇಳ್ರಿ? ಕೂಡಿಸ್ತಾ ಇರ್ತಕ್ಕಂಥ ಚಿಹ್ನೆನ ಹಾಕಿದ್ದೇನೆ. ಹಾಗಾದ್ರೆ 69ಕ್ಕ 97ನ ಏನ್ ಮಾಡ್ಬೇಕು? ಇವಾಗ ಕೂಡಿಸ್ಬೇಕು. ಅದೇ ರೀತಿ ಇಲ್ಲೇ ಮಾಡ್ಕೊರಿ. 1 2 3 4 5 6 7 8 9 ಎಷ್ಟು ಕೂಡಿಸ್ಬೇಕು? 7 ಕೂಡಿಸ್ಬೇಕು. 1 2 3 4 5 6 7 ಎಲ್ಲಾನು ಎಣಿಸ್ತಾ ಬರೀ. 9 10 11 12 13 14 15 16. ಹಾಗಾದ್ರೆ ಎಷ್ಟು ಬಂತದ ನಮ್ಮ ಆನ್ಸರ್? 16 ಬಂದೈತಿ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲೆಲ್ಲ ಏನಾಗಿತ್ತು ಅಂತಂದ್ರೆ ಕೇವಲ ಒಂದೇ ಅಂಕಿಗಳು ಬಂದ್ಬಿಟ್ಟಿದ್ವು. ಡೈರೆಕ್ಟ್ ಆಗಿ ಏನ್ ಮಾಡಿಬಿಟ್ಟಿದ್ರು? ನೀವು ಹಚ್ಚಿಬಿಟ್ಟಿದ್ರಿ. ಬಟ್ ಇಲ್ಲಿ ಏನಾಗೈತೆ ಅಂತಂದ್ರೆ 2 ಅಂಕಿಗಳನ್ನ ಕೂಡಿಸಿದಾಗ ಇಲ್ಲಿ ಎಷ್ಟು ಅಂಕಿಗಳು ಬಂದವು? 2 ಅಂಕಿ ಬಂದವು. ಒಂದು ಬಿಡಿ ಬಂದತಿ, ಮತ್ತೊಂದು ಏನ್ ಬಂದತಿ? 10 ಬಂದತಿ. ಹೌದಾ? ಹಾಗಾದ್ರೆ ಇದು ಯಾವ ಸ್ಥಾನ? ಬಿಡಿ ಸ್ಥಾನ. ಇದು ಯಾವ ಸ್ಥಾನ? ಹತ್ತಿರ ಸ್ಥಾನ. ಹಾಗಾದ್ರೆ ಇಲ್ಲಿ ಬಿಡಿ ಸ್ಥಾನ, ಇಲ್ಲಿ ಬಿಡಿ ಯಾವುದು? 6 ಬಿಡಿ ಸ್ಥಾನ. ಇದು ಯಾವುದು? 1 ಹತ್ತಿರ ಸ್ಥಾನ. ಇವಾಗ ಏನ್ ಮಾಡ್ಬೇಕಂತಂದ್ರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆನ ಬಿಡಿ ಸ್ಥಾನಕ್ಕೆ ಏನ್ ಮಾಡ್ಬೇಕು? ಹಚ್ಚಬೇಕು. ಓಕೆ, ಇನ್ನು ಹತ್ತಿರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆನ ಹತ್ತಿರ ಸ್ಥಾನದ ಕೆಳಗಡೆ ಏನ್ ಮಾಡ್ಬೇಕಂತಂದ್ರೆ ನೀವು ಕೈಲಾಗ ಕೊಡ್ರಿ. ಬೇಡ ಅಂದ್ರೆ ನೀವು ಮನಸ್ಸಿನಲ್ಲೂ ಕೂಡ ಇಟ್ಕೊಂಡು ಏನ್ ಮಾಡ್ಬೋದು? ಕೂಡಿಸ್ಬೋದು. ಮೇಲ್ಗಡೆನೂ ಕೂಡ ಏನ್ ಮಾಡ್ಬೋದು? ಹಚ್ಬಹುದು. ಬಟ್ ಕೆಲವೊಂದ್ಸಲ ಏನ್ ಮಾಡ್ಬಿಡ್ತೀರಿ ಅಂದ್ರೆ ಲೆಕ್ಕ ಮಾಡ್ತಕ್ಕಂಥ ಅಂಶಗಳು ಮರ್ತ್ ಹೋಗುವಂತ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಏನ್ ಮಾಡ್ರಿ ಅಂದ್ರೆ ಹತ್ತಿರ ಸ್ಥಾನವನ್ನ ಇಲ್ಲಿ ಕೆಳಗಡೆ ಯಾವ ಹತ್ತಿರ ಸ್ಥಾನದ ಸಂಖ್ಯೆ ಇರ್ತದಲ್ಲ ಅದ್ರ ಕೆಳಗಡೆ ಏನ್ ಮಾಡ್ರಿ? ಹಚ್ಕೊಳ್ಳೋದು ಬೆಸ್ಟ್. ಅಂದ್ರೆ ನಿಮಗೆ ಏನಾಗ್ತದೆ? ನೆಕ್ಸ್ಟ್ ಅದನ್ನ ಕೂಡ್ಸಾಕ ಏನಾಗ್ತದೆ? ಈಸಿ ಆಗ್ತದೆ. ಇವಾಗ ಏನ್ ಮಾಡ್ಬೇಕಂತಂದ್ರೆ ಇವಾಗ 9ಕ್ಕೆ 7 ಕೂಡಿದ್ರೆ ಎಷ್ಟಾಯ್ತು? 16 ಆಯ್ತು. 16 ಬಿಡಿ ಯಾವ್ದೈತಿ? 6 ಐತಿ. 10 ಯಾವ್ದೈತಿ? 1 ಐತಿ. 6ನ್ನ ಏನ್ ಮಾಡಿದ್ರಿ? ನೀವು ಬಿಡಿ ಸ್ಥಾನದ ಕೆಳಗಡೆ ಕೊಟ್ಟಿದ್ದೀರಿ. 10ನ್ನ ಏನ್ ಮಾಡಿದಿರಿ? 1ನ್ನ ಏನ್ ಮಾಡಿದ್ರೆ ಹತ್ತಿರ ಏನು ಹತ್ತಿರ ಸ್ಥಾನದಲ್ಲಿ ಇರ್ತಕ್ಕಂಥ 1ನ್ನ ನೀವು ಹತ್ತಿರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳ ಕೆಳಗೆ ಏನ್ ಮಾಡಿದಿರಿ? ಕೊಟ್ಟಿದ್ದೀರಿ. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. ಓಕೆ, ನೋಡಿ ನಂಗಂದ್ರೆ ಇಲ್ಲಿ ಎಷ್ಟೈತಿ? 6 ಐತಿ. ಎಷ್ಟೈತಿ? 6 ಐತಿ. 1 2 3 4 5 6. ನೆಕ್ಸ್ಟ್ ಎಷ್ಟೈತಿ? 9. 1 2 3 4 5 6 7 8 9. ಇನ್ನ ಕೆಳಗಡೆ ನೆಕ್ಸ್ಟ್ ಎಷ್ಟೈತಿ? 1 ಐತಿ. ಎಲ್ಲಾನು ಕೂಡಿಸ್ಬಿಡ್ರಿ. 9 10 11 12 13 14 15 16. ಸರಿ, ಎಷ್ಟಾಯ್ತು ಹಂಗಂದ್ರೆ ಅದು ಮತ್ತೆಷ್ಟು ಬಂದತ್ ನಮ್ದು? ಉತ್ತರ ಎಷ್ಟು ಬಂದೈತಿ? 16 ಬಂದೈತಿ. 16ನ ಇಲ್ಲಿ ಬಿಡಿ ಐತಿ, ಇಲ್ಲಿ 10 ಐತಿ. ಹೌದಾ? ಟೀಚರ್ ಏನ್ ಹೇಳ್ಕೊಟ್ಟಾರ ನಮಗ? ಬಿಡಿ ಇರ್ತಕ್ಕಂಥದನ್ನ ಬಿಡಿಯೊಳಗೆ ಇಲ್ಲಿ ಹಚ್ಚಬೇಕು, ಉಳಿದಿದ್ದನ್ನ ಕೈಲಾ ಕೊಡ್ಬೇಕು ಅಂತ ಹೇಳಿ ನೀವೇನ್ರ ಈ ತರ ಮಾಡಿದ್ರಿ ಅಂದ್ರೆ ನಿಮ್ ಉತ್ತರ ಏನಾಗ್ತತಿ? ತಪ್ಪಾಗ್ತತಿ. ಅದಕ್ಕಂದ್ರೆ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಇವಾಗ ಇಲ್ಲಿ ಮುಂದ್ಗಡೆ ಯಾವುದೇ ರೀತಿಯಾದಂತ ಸಂಖ್ಯೆಗಳಿಲ್ಲ. ಮುಂದೆ ಯಾವ್ದಾರ ಸಂಖ್ಯೆ ಅದಾವ ಇಲ್ಲಿ ನೋಡ್ರಿ. ಆ 9ರ ನಂತರ 6ರ ನಂತರ ಯಾವ್ದಾರ ಸಂಖ್ಯೆ ಅದಾವ? ಯಾವ ಸಂಖ್ಯೆಗಳು ಕೂಡ ಇಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ 16ನ ಏನ್ ಮಾಡ್ಬೇಕ? ಇಲ್ಲಿ ಹಚ್ಚಿ ಬಿಡ್ಬೇಕು.
ಓಕೆ ವಿದ್ಯಾರ್ಥಿಗಳೇ, ಒಂದು ಸಲ ಕೂತ್ಕೊಂಡು ಈ ರೀತಿ ಲೆಕ್ಕವನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋರಿ. ಇದನ್ನ ನೋಡ್ಕೊಂಡು ಒಂದ್ 3-4 ಸಲ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಬಿಟ್ರಿ ಅಂದ್ರೆ ಎಂತ ದೊಡ್ಡ ಲೆಕ್ಕ ಕೂಡ್ಸೋದು ಕೊಟ್ರು ಕೂಡ ನೀವು ಈಸಿಯಾಗಿ ಮಾಡ್ತಾ ಬರ್ತೀರಿ. ಅಲ್ಲಿ ಎಷ್ಟೇ ಸಂಖ್ಯೆಗಳಿದ್ರು ಪರವಾಗಿಲ್ಲ, ಎಲ್ಲವನ್ನು ಈಸಿಯಾಗಿ ಮಾಡ್ಕೊಂತ ಬರ್ತೀರಿ. ಅದಕ್ಕೋಸ್ಕರ ಹೇಳಕಂತಾನೆ ಇದನ್ನ ಕರೆಕ್ಟ್ ಆಗಿ ಕೂತ್ಕೊಂಡು ಏನ್ ಮಾಡ್ರಿ ನೋಡ್ಕೋರಿ. ಇನ್ನೊಂದ್ಸಲ ನಿಮ್ಗೆ ಈ ರೀತಿ ನಂಬರ್ ಅನ್ನ ನೀವು ಕೈಯಲ್ಲಿ ನಿಮ್ಗೆ ಹಾಕಿ ಕೂಡ್ಸೋದು ಕಷ್ಟ ಆಯ್ತು ಅಂದ್ರೆ ಬೆರಳುಗಳನ್ನ ನೀವೇನ್ ಮಾಡ್ಬೋದು, ಎಣಿಕೆ ಮಾಡ್ಬೋದು. ಎಲ್ಲಾ ನೋಡ್ರಿ, ಬೆರಳುಗಳನ್ನ ಎಣಿಕೆ ಮಾಡಕಂತ ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ನಿಮ್ ಮನೆಯೊಳಗೆ ಏನಾರ ಹಳ್ಳಿ ಇರ್ತಾವು, ಕಲ್ಲುಗಳನ್ನ ಕರಿತಾರಲ್ಲ, ಸಣ್ಣ ಸಣ್ಣ ಕಲ್ಲುಗಳಿರ್ತಾವ. ಆಮೇಲೆ ನಿಮ್ಮ ಮನೆಗೆ ಏನಾರ ಕಾಳುಗಳಿದ್ರ ಅವನ್ನೆಲ್ಲ ತಗೊಂಡ್ ಏನ್ ಮಾಡ್ಬೋದು, ನೀವು ಮನೆಯೊಳಗ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೋದು. ಒಂದ್ 8 ದಿನ ಪ್ರಾಕ್ಟೀಸ್ ಮಾಡ್ಬಿಟ್ರಿ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲಾ ಲೆಕ್ಕಗಳು ಕೂಡ ಏನಾಗ್ತಾವ, ಈಸಿ ಆಗ್ತಾವ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು 3 ಅಂಕಿಯ ಸಂಖ್ಯೆಗಳ ಸಂಕಲನ. ನಾನು ಯಾಕೆ ನಿಮಗೆ ಇದನ್ನ ಒಂದೊಂದ ಹೇಳ್ಕೊಡಕಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೋಸ್ಕರ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದೊಂದ ಸಂಖ್ಯೆಗಳನ್ನ ತಗೊಂಡು ನಾನು ನಿಮ್ಗೆ ಹೇಳ್ಕೊಡಕಂತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, ಎಷ್ಟಿದು 689 ಬಿಡಿ 10 100. ಹೌದಿಲ್ಲ, ಬಿಡಿ ಒಳಗೆ ಎಷ್ಟೈತಿ 9 ಐತಿ, 10ರೊಳಗ 8 ಐತಿ. 8 ಅಂದ್ರೆ ಅದ್ರ ಬೆಲೆ ಎಷ್ಟಾಗಿರ್ತತಿ, ಸ್ಥಾನ ಬೆಲೆ 80 ಆಗಿರ್ತತಿ. ಇನ್ನ 100 ಅಂತಂದಾಗ 100ರೊಳಗ ಅದ್ರ ಎಷ್ಟೈತಿ 6 ಐತಿ. 6 ಐತಿಪ್ಪ ಅಂದ್ರೆ ಅದ್ರ ಸ್ಥಾನ ಬೆಲೆ ಎಷ್ಟಾಗಿರ್ತತಿ 600 ಆಗಿರ್ತತಿ. ಅದಕ್ಕೋಸ್ಕರ 689 ಅಂದ್ರೆ 689. 689. ಇನ್ನು ಅದಕ್ಕೆ ನಾವ್ ಎಷ್ಟು ಕೂಡಿಸ್ಬೇಕಂತಂದ್ರೆ 987 ಏನ್ ಮಾಡ್ಬೇಕಾಗ್ತತಿ, ಕೂಡಿಸ್ಬೇಕಾಗ್ತದೆ. 689ಕ್ಕೂ 987 ಕೂಡಿಸ್ರಿ. ಹಾಗಾದ್ರೆ ಇಲ್ಲಿ ಸೇಮ್ 9ಕ್ಕೆ ಎಷ್ಟು ಕೂಡಿಸ್ಬೇಕು, 7 ಕೂಡಿಸ್ಬೇಕು. ಹಚ್ಕೋರಿ. 1 2 3 4 5 6 7 8 9. ಎಷ್ಟು ಕೂಡಿಸ್ಬೇಕು, 7. 1 2 3 4 5 6 7. ಓಕೆ, 9 10 11 12 13 14 15 16. ಹಾಗಾದ್ರೆ 16 ಬಂದೈತಿ. ನಮ್ದು ಉತ್ತರ ಎಷ್ಟು ಬಂದೈತಿ, 16 ಬಂದೈತಿ. ನಿಮಗೆ ಗೊತ್ತೈತಿ ಇದು ಯಾವ ಸ್ಥಾನ, ಬಿಡಿ ಸ್ಥಾನ. ಇದು ಯಾವ ಸ್ಥಾನ, 10ರ ಸ್ಥಾನ. ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ನೀವು ಯಾವ ಸಂಖ್ಯೆ ಕೂಡಿಸಿಲ್ಲ ಅದು ಕೆಳಗಡೆ ಹಚ್ಚಬೇಕು. 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ಏನ್ ಮಾಡ್ಬೇಕು, ಕೈಲ ಕೊಡ್ಬೇಕು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇದು ಬಿಡಿ ಸ್ಥಾನ ಮುಗೀತಂದ್ರೆ ನೆಕ್ಸ್ಟ್ 10ರ ಸ್ಥಾನವನ್ನ ಕೂಡಿಸ್ತಾ ಹೋಗ್ಬೇಕು. 10ರ ಸ್ಥಾನ ಮೊದ್ಲು ಮೇಲ್ಗಡೆ ಎಷ್ಟು ಐತಿ, 8 ಐತಿ. 1 2 3 4 5 6 7 8. ಕೆಳಗಡೆ ಎಷ್ಟೈತಿ, 8. 1 2 3 4 5 6 7 8. ಆಮೇಲೆ ಇಲ್ಲಿ ಕ್ಯಾರಿನ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕಾಗ್ತತಿ, ಆಡ್ ಮಾಡ್ಕೊಳ್ಳೇಬೇಕು. ನೀವೇನ್ರ ಮಿಸ್ ಆಗಿ ಕ್ಯಾರಿ ಬಿಟ್ಬಿಟ್ರಿ ಅಂತಂದ್ರೆ ಅಂದ್ರೆ ಇಲ್ಲಿ 1 ಐತಿಪ್ಪ ಅಂದ್ರೆ ಇಲ್ಲಿ 10 ಗಂಟೆ ಐತಿ ಅಂತ ಅರ್ಥ. ಇಲ್ಲಿ 10 ಗಂಟೆ ಎಷ್ಟದಾವ್, 8 ಅದಾವ್. ಇಲ್ಲಿ 10 ಗಂಟೆ ಎಷ್ಟದಾವು, ಇಲ್ಲಿ 8 ಅದಾವ್. ಇಲ್ಲಿ 10 ಗಂಟೆ ಎಷ್ಟೈತಿ, 1 ಐತಿ. ನೀವ್ ಇದನ್ನ ಕ್ಯಾರಿಯನ್ನ ನೀವು ಅಡಿಷನ್ ಮಾಡ್ಲೇಬೇಕು. ನೀವ್ ಅದನ್ನ ಏನ್ರ ಮರ್ತು ಬಿಟ್ಬಿಟ್ರಿ ಅಂತಂದ್ರೆ ನಿಮ್ಮ ಲೆಕ್ಕ ಏನಾಗ್ತದ, ತಪ್ಪಾಗ್ತೈತಿ. ಓಕೆ, ಇವಾಗ ಎಷ್ಟು, 1 ಕ್ಯಾರಿ. ಇವಾಗ ನೋಡ್ರಿ 8 9 10 11 12 13 14 15 16 ಪ್ಲಸ್ 1 ಕ್ಯಾರಿ ಎಷ್ಟಾಯ್ತು, 17 ಆಯ್ತು. ಇವಾಗ 17 ಆನ್ಸರ್ ಬಂದತ್ತಂದ್ರೆ ಸೇಮ್ ಬಿಡಿ ಒಳಗೆ ಇರ್ತಕ್ಕಂಥ ಸಂಖ್ಯೆಯನ್ನ ಕೆಳಗೆ ಹಚ್ಚಿರಿ. 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆನ ಏನ್ ಮಾಡ್ರಿ, ಮತ್ತೆ ಕ್ಯಾರಿ ಕೊಡ್ರಿ. ಓಕೆ, ಸೇಮ್ ಆಸ್ ಇಟ್ ಇಸ್. ನೆಕ್ಸ್ಟ್ ನೋಡ್ರಿ ಎಷ್ಟೈತಿ, ನೆಕ್ಸ್ಟ್ 6. 1 2 3 4 5 6 ಅಂಡ್ ಕೆಳಗಡೆ 1 2 3 4 5 6 7 8 9 ಅಂಡ್ ಪ್ಲಸ್ 1 ಕ್ಯಾರಿ. ಓಕೆ, 9 10 11 12 13 14 15 ಅಂಡ್ 16. ಇವಾಗ ಆನ್ಸರ್ ಎಷ್ಟು ಬಂದೈತಿ, ನಮ್ದು 16 ಬಂದೈತಿ. 16 ನಾ ಹೇಳಿದ್ರೆ ನಿಮ್ಗೆ ಇಲ್ಲಿ ಕ್ಯಾರಿ ಕೊಟ್ಟು ಇಲ್ಲಿ ಹಚ್ಚುವುದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದ್ರ ಹಿಂದ್ಗಡೆ ಯಾವುದೇ ರೀತಿಯಾದಂತ ಸಂಖ್ಯೆಗಳಿಲ್ಲ. ಅವಾಗ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, 16 ಎಲ್ಲ ಹಚ್ಚಿಬಿಡ್ಬೇಕಾಗ್ತದೆ. ಹಾಗಾದ್ರೆ 689ಕ್ಕೂ 987 ಕೂಡಿಸಿದ್ರೆ ಉತ್ತರ ಎಷ್ಟು ಬರ್ತೈತಿ, 1676. ನೋಡ್ರಿ, 1000 ಸ್ಥಾನದೊಳಗೆ 1 ಐತಿ, ಅದಕ್ಕೋಸ್ಕರ 1000. 100 ಸ್ಥಾನದೊಳಗ 6 ಐತಿ, 600. ಓಕೆ, 10ರ ಸ್ಥಾನದೊಳಗೆ ಎಷ್ಟೈತಿ, 7 ಐತಿ. ಮತ್ತೆ ಬಿಡಿ ಸ್ಥಾನದೊಳಗೆ 6 ಐತಿ, 76. 1676. ನಾನು ಯಾಕೆ ಇದನ್ನ ನಿಮ್ಗೆ ಇಷ್ಟು ನೀಟಾಗಿ ಪದೇ ಪದೇ ಸ್ಲೋ ಆಗಿ ಹೇಳಾಕುಂತಾನೆ ಅಂತಂದ್ರೆ ಕೆಲವೊಂದ್ ಮಕ್ಕಳಿಗೆ ಸಂಖ್ಯೆಗಳನ್ನ ಗುರುತು ಮಾಡೋದಕ್ಕೆ ಬರೋದಲ್ಲ. ಸಂಖ್ಯೆಗಳನ್ನ ಬರೀತಾರೆ, ಬಟ್ ಅವ್ನು ಹೆಂಗ್ ಓದ್ಬೇಕಂತ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಮಕ್ಕಳು ಆತರ ಇದಾರೆ. ಅದಕ್ಕೋಸ್ಕರ ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಬಿಡಿಸಿ ನಿಮ್ಗೆ ಏನ್ ಮಾಡ ಅಂತಾನೆ ಹೇಳಾಕ್ತೇನೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ನಿಮ್ಗೆ ಏನಾಗ್ತತಿ, ಒಂದ್ಸಲ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಈಸಿ ಆಗ್ತೈತಿ. ಇನ್ನು ನೆಕ್ಸ್ಟ್ ಇಲ್ಲಿ ಲಾಸ್ಟ್ ನೋಡ್ರಿ, ಅದೇ ಇದನ್ನ ಹೆಂಗ್ ಓದ್ಬೇಕು ನಾವು. ಇಷ್ಟು ದೊಡ್ಡ ಸಂಖ್ಯೆ ಕೊಟ್ಬಿಡ್ತಾರ, ನಾ ಹೇಳ್ಕೊಟ್ಟಿದ್ದೆ ನಿಮ್ಗ. ನಿಮ್ ಏನ್ ಮಾಡ್ಬೇಕಂದ್ರ 3 ಸ್ಥಾನವನ್ನ ಬಿಟ್ಟು ಬಿಡಿ 10 100ನ್ನ ಬಿಟ್ಟು ಏನ್ ಮಾಡ್ಬೇಕು, ಒಂದು ಕಾಮ ಕೊಡ್ಬೇಕು. ಹೌದಾ,
ಒಂದ್ ಅಲ್ಪ ವಿರಾಮ ಕೊಟ್ಟು ಏನ್ ಮಾಡ್ಬೇಕಾಗ್ತತಿ ಓದ್ಬೇಕಾಗ್ತತಿ. ಹಾಗಾದ್ರೆ ನೋಡ್ರಿ, ಬಿಡಿ 10 100 1000 10 ಸಾವಿರದ ಸ್ಥಾನದೊಳಗೆ ಎಷ್ಟೈತಿ 90 ಐತಿ. ಸಾರಿ 9 ಐತಿ. 9 ಐತಿ ಅಂತಂದ್ರೆ ಅದ್ರ ಬೆಲೆ ಎಷ್ಟಾಗಿರ್ತತಿ 10,000 9 ಗಂಟೆ ಅದಾವ ಅಂದ್ರೆ 90,000 ಆಗಿರ್ತತಿ. 90,000 ಸಾವಿರದೊಳಗೆ ಎಷ್ಟೈತಿ 9 ಐತಿ. ಹಾಗಾದ್ರೆ 90,000 ಪ್ಲಸ್ 9,000 ಎಷ್ಟಾಗ್ತದೆ 99,000 ಆಗ್ತದೆ ಹೌದಿಲ್ಲ. ಓಕೆ, 99,365 69,845 ಇವುಗಳನ್ನ ನಾವೇನ್ ಮಾಡ್ಬೇಕು ಇವಾಗ ಕೂಡಿಸ್ಬೇಕು. ಹಾಗಾದ್ರೆ ಕೂಡ್ಸುನ ನೋಡ್ರಿ. 5ಕ್ಕ ಮತ್ತೊಂದು 5ಅನ್ನ ಕೂಡಿಸಿದ್ರೆ ಈಸಿಯಾಗಿ ಹೇಳ್ತಿರೋದಲ್ಲ ನೀವು. 5ಕ್ಕೆ 5 ಕೂಡಿಸಿದ್ರೆ ಎಷ್ಟು ಬರ್ತದೆ 10 ಬರ್ತದೆ. 10ರೊಳಗ 0 ಬಿಡಿ ಸ್ಥಾನದೊಳಗ ಐತಿ, ಅದಕ್ಕೋಸ್ಕರ ಬಿಡಿ ಒಳಗೆ ಕೊಡ್ಬೇಕು. ಒಂದ್ ಕ್ಯಾರಿನ ಏನ್ ಮಾಡ್ಬೇಕು ಪಕ್ಕದ ಸ್ಥಾನದಲ್ಲಿ ಇರ್ತಕ್ಕಂತ 10ರ ಸ್ಥಾನಕ್ಕೆ ಕೊಡ್ಬೇಕು. ಇನ್ನ 6ಕ್ಕೆ 4 ಕೂಡಿಸಿದ್ರೆ ಎಷ್ಟಾಯ್ತು 10 ಆಯ್ತು. 10ಕ್ಕೆ ಮತ್ತೊಂದು ಕ್ಯಾರಿ ಕೂಡಿಸಿದ್ರೆ ಎಷ್ಟಾಗ್ತದೆ 11 ಆಗ್ತದೆ. 11 ಹೌದಾ, ಇದು 11 ಹೋದಿಲ್ಲ. ಒಂದ್ ಕ್ಯಾರಿನ ಇಲ್ಲಿ ಕೊಟ್ಟಿವಿ, ಒಂದನ್ನ ಕ್ಯಾರಿ ಕೊಟ್ಟಿವಿ, ಮತ್ತೊಂದನ್ನ ಏನ್ ಮಾಡಿವಿ ಅದ್ರ ಕೆಳಗಡೆ ಇಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ 8ಕ್ಕೆ 3 ಕೂಡಿಸಿದ್ರೆ ಎಷ್ಟಾಗ್ತದೆ ಹೇಳ್ರಿ 12 ಆಗ್ತದೆ. 12ಕ್ಕೆ ಪ್ಲಸ್ ಒಂದ್ ಕ್ಯಾರಿ ಕೂಡಿಸಿದ್ರೆ ಎಷ್ಟಾಗ್ತತಿ 13 ಆಗ್ತದೆ. ಬಿಡಿ ಸ್ಥಾನದೊಳಗೆ ಎಷ್ಟೈತಿ 3 ಐತಿ. 10ರ ಸ್ಥಾನದೊಳಗ 1 ಐತಿ. ಓಕೆ, 9ಕ್ಕೆ 9 ಕೂಡಿಸಿದ್ರೆ 18. 18ಕ್ಕೆ 1 ಕೂಡಿಸಿದ್ರೆ ಎಷ್ಟಾಯ್ತು 19 ಆಯ್ತು. ಓಕೆ, ಇನ್ನ 9ಕ್ಕೆ ಇದೊಂದು ಕ್ಯಾರಿ ಕೂಡಿಸಿದ್ರೆ 10. 10ಕ್ಕೆ 6 ಕೂಡಿಸಿದ್ರೆ ಎಷ್ಟಾಗ್ತತಿ 16 ಆಗ್ತದೆ. ಇವಾಗ ಇದನ್ನ ನೀಟಾಗಿ ಓದ್ರಿ. ಬಿಡಿ 10 100 1000 10,000 ಲಕ್ಷ. ಲಕ್ಷದೊಳಗೆ ಎಷ್ಟೈತಿ 1 ಐತಿ. 1,69,310. 1,69,310. ಓಕೆ ವಿದ್ಯಾರ್ಥಿಗಳೇ, ಈಗ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದು ಲೆಕ್ಕಗಳನ್ನ ನಾ ಏನ್ ಮಾಡಿದೀನಿ ಕೊಟ್ಟಿದ್ದೇನೆ. ವಿಡಿಯೋನ ಪಾಸ್ ಮಾಡ್ಕೋರಿ. ಇಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಬರ್ಕೋರಿ. ಬರ್ಕೊಂಡು ನೀಟಾಗಿ ಒಂದ್ಸಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಟ್ರಿ ಅಂತಂದ್ರೆ ನಿಮ್ಗೆ ಸಂಕಲನ ಅನ್ನೋದು ಏನಾಗ್ತತಿ ಈಸಿ ಆಗ್ತತಿ. ಇನ್ನು ಇದ್ರ ರಿಲೇಟೆಡ್ ಯಾವ ರೀತಿಯಾದಂತ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ನಾನು ನಿಮಗೆ ಮುಂದಿನ ಕ್ಲಾಸ್ ಒಳಗೆ ಹೇಳ್ತಾ ಹೋಗ್ತೇನೆ ಅಂತ. ಓಕೆ, ಇನ್ನ ಇಲ್ಲಿ ನೋಡ್ರಿ, ಇಲ್ಲೊಂದ್ ಲೆಕ್ಕ ಐತಿ. ಯಾವ್ದಪ್ಪ ಅಂತಂದ್ರೆ 65,942. ಅದಕ್ಕೆ ನಾವು 35,410 ಏನ್ ಮಾಡ್ಬೇಕ ಕೂಡಿಸ್ಬೇಕು. 65,942ಕ್ಕೆ 35,410 ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು. ಕೂಡಿಸೋದಂತೂ ಕಲ್ತ್ ಬಿಟ್ರಿ ನೀವು ಹೌದಿಲ್ಲ. ಬಿಡಿ ಸಂಖ್ಯೆಗೆ ಬಿಡಿ ಸಂಖ್ಯೆನ ಕೂಡಿಸಿ ಬಿಡಿಯೊಳಗೆ ಹಚ್ಬೇಕು. 10ರ ಸಂಖ್ಯೆಗೆ 10ಅನ್ನ ಕೂಡಿಸಿ 10ರೊಳಗನ ಹಚ್ಬೇಕು ಹೌದಿಲ್ಲ. ಕಲ್ತ್ ಬಿಟ್ರಿ ನೀವು ಆಲ್ರೆಡಿ. ಇವಾಗ ಏನಪ್ಪಾ ಅಂತಂದ್ರೆ ಈ ಮೇಲ್ಗಡೆ ಒಂದು ಸಂಖ್ಯೆ ಐತಿ, ಕೆಳಗಡೆ ಒಂದು ಸಂಖ್ಯೆ ಐತಿ, ಅದರಿಂದ ಬರ್ತಕ್ಕಂಥದ್ದು ಮತ್ತೊಂದು ಸಂಖ್ಯೆ ಐತಿ. ಹಾಗಾದ್ರೆ ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆನ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆನ ಕೆಳಗಡೆ ಸಂಖ್ಯೆ ಹೋಗಿ ಏನ್ ಮಾಡ್ತತಿ ಕೂಡ್ತತಿ ಹೌದಾ. ಯಾವ ಸಂಖ್ಯೆ ಐತೆಲ್ಲ ಆ ಸಂಖ್ಯೆಗೆ ನಾವ್ ಏನಂತ ಕರಿತೀವಿ ಸಂಕಲ್ಯ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ ಸಂಕಲ್ಯ ಅಂತ ಕರಿತೀವಿ. ಆ ಸಂಖ್ಯೆಗೆ ಇನ್ನೊಂದು ಸಂಖ್ಯೆ ಹೋಗಿ ಕೂಡ್ತತಿ. ಕೂಡ್ತಕ್ಕಂಥ ಸಂಖ್ಯೆನ ನಾವೇನಂತ ಕರಿತೀವಿ ಸಂಕಲಕ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ ಸಂಕಲಕ ಅಂತ ಕರಿತೀವಿ. ನೋಡ್ರಿ, ಮೇಲೆ ಇರ್ತಕ್ಕಂಥ ಸಂಖ್ಯೆ ಸಂಕಲ್ಯ. ಆ ಸಂಖ್ಯೆಗೆ ಮತ್ ಯಾವ ಸಂಖ್ಯೆ ಹೋಗಿ ಕೂಡ್ತತಲ್ಲ ಕೂಡುವಂತ ಸಂಖ್ಯೆನ ನಾವೇನಂತ ಕರಿತೀವಿ ಸಂಕಲಕ ಅಂತ ಕರಿತೀವಿ. ಸಂಕಲಕ ಅಂದ್ರೆ ಕೂಡೋದು ಅಂತ ಅರ್ಥ. ಇನ್ನ ಅವ್ ಎರಡರಿಂದ ಬಂದಿರ್ತಕ್ಕಂಥ ಉತ್ತರವನ್ನ ನಾವೇನಂತ ಕರಿತೀವಿ ಮೊತ್ತ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ ಮೊತ್ತ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಕೆಲವೊಂದ್ಸಲ ವಾಕ್ಯ ರೂಪದ ಪ್ರಶ್ನೆಗಳಲ್ಲಿ ನಿಮ್ಮ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೂಡಿಸ್ರಿ ಕಳೀರಿ ಅಂತ ಯಾವ್ದನ್ನು ಕೊಡೋದಿಲ್ಲ. ಅಲ್ಲಿ ಏನ್ ಮಾಡ್ತಾರೆ ಮೊತ್ತ ಕಂಡು ಹಿಡೀರಿ ಅಂತ ಕೇಳ್ತಾರೆ. ನೀವು ಮೊತ್ತ ಕಂಡು ಹಿಡೀರಿ ಅಂತ ಅಂದಾಗ ನೀವ್ ಏನ್ ಮಾಡ್ಬೇಕು ಹೇಳ್ರಿ ಅಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಾಗ್ತತಿ ಕೂಡಿಸ್ಬೇಕಾಗ್ತತಿ. ಓಕೆ, ಕೊಟ್ಟಂತ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು ಕೂಡಿಸ್ಬೇಕು. ಹಾಗಾದ್ರೆ ಇರ್ತಕ್ಕಂಥ ಸಂಖ್ಯೆ ಸಂಕಲ್ಯ, ಅದಕ್ಕೆ ಹೋಗಿ ಕೂಡ್ತಕ್ಕಂಥ ಸಂಖ್ಯೆ ಸಂಕಲಕ. ಅವೆರಡನ್ನ ಕೂಡಿಸಿದಾಗ ಬಂದಂತ ಉತ್ತರವನ್ನ ನಾವೇನಂತ ಕರಿತೀವಿ ಮೊತ್ತ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ ಮೊತ್ತ ಅಂತ ಕರಿತೀವಿ. ಹಾಗಾದ್ರೆ ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ತಾಳೆ ನೋಡುದು. ಈಗ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ನೀವು ಜಾಣ್ರಿರ್ತೀರಿ. ಓಕೆ, ನೀವು ಎಲ್ಲಾ ಜಾಣ್ರಿರ್ತೀರಿ, ಎಲ್ಲಾ ಲೆಕ್ಕನೂ ಮಾಡ್ತೀರಿ. ಹಾಗಾದ್ರೆ ನೀವು ಮಾಡಿದಂತ ಲೆಕ್ಕ ಸರಿನಾ ತಪ್ಪು ಅಂತ ನಿಮಗೆ ಕೆಲವೊಂದ್ಸಲ ಏನಾಗೋದಿಲ್ಲ ಗೊತ್ತಾಗೋದಿಲ್ಲ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಲ್ಲ, ನೀವ್ ಅದನ್ನ ಸರಿನೋ ತಪ್ಪು ಅಂತ ನೀವ ಕಂಡು ಹಿಡ್ಕೋಬೇಕಲ್ಲ. ಹಾಗಾದ್ರೆ ಹೆಂಗ್ ಹಿಡಿಯೋದು? ಕೊಟ್ಟಂತ ಲೆಕ್ಕ ಸರಿನೋ ತಪ್ಪು ಅಂತ ಕಂಡು ಹಿಡಿಬೇಕಂತಂದ್ರೆ ಅದನ್ನ ಏನ್ ಮಾಡಿ ತಾಳೆ ನೋಡ್ಬಿಟ್ರಿ. ಒಂದ್ಸಲ ಕೊಟ್ಟಂತ ಲೆಕ್ಕವನ್ನ ತಾಳೆ ನೋಡಿದ್ರಿ ಅಂತಂದ್ರೆ ಲೆಕ್ಕ ಸರಿನೋ ತಪ್ಪು ಅಂತ ನಿಮಗೆ ಏನಾಗ್ತತಿ ಗೊತ್ತಾಗ್ತೈತಿ. ಓಕೆ, ಹಾಗಾದ್ರೆ ತಾಳೆ ನೋಡೋದು ಹೆಂಗ ಅಂತ ನೋಡೋಣ ಇವಾಗ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ 35 35ಕ್ಕೆ ನಾವೇನ್ ಮಾಡೋಣ ಅಂದ್ರೆ
ಎರಡನ್ನ ಏನ್ ಮಾಡೋಣ ಅಂತ ಕೂಡ್ಸೋಣ. ಹಾಗಾದ್ರೆ 5ಕ್ಕೆ 2 ಕೂಡ್ಸಿದ್ರೆ ಎಷ್ಟು ಬಂತು? 7 ಬಂತು. 3ಕ್ಕೆ 2 ಕೂಡ್ಸಿದ್ರೆ ಎಷ್ಟು ಬಂತು? 5 ಬಂತು. ಹಾಗಾದ್ರೆ ನೀವು ಮಾಡಿದಂತ ಲೆಕ್ಕ ಸರಿನೋ ತಪ್ಪು? ಈಗ 57 ಆನ್ಸರ್ ಬಂದೈತಿ. ಇದು ಸರಿ ತಪ್ಪ ಅಂತ ಕಂಡುಹಿಡಿಯೋದು ಹೆಂಗ? ಅವಾಗ ಏನ್ ಮಾಡ್ಬೇಕಂದ್ರೆ ಈ ಮೊತ್ತವನ್ನ ಏನ್ ಮಾಡ್ಬೇಕು? ಮೇಲ್ಗಡೆ ಹಚ್ಕೋಬೇಕು. ಮೊತ್ತವನ್ನ ಏನ್ ಮಾಡ್ಬೇಕು? ಮೇಲ್ಗಡೆ ಹಚ್ಕೋಬೇಕು. ಈ ಮೊತ್ತದೊಳಗ ನಾವು ಸಂಕಲಕ್ಕಾದ್ರೂ ಕಳೆದು ನಡೀತೈತಿ, ಸಂಕಲ್ಯ ಆದ್ರೂ ಕಳೆದು ನಡೀತೈತಿ. ಯಾವ್ದಾರ ಒಂದು ಸಂಖ್ಯೆನ ಇದ್ರೊಳಗೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹಾಗಾದ್ರೆ ಮೈನಸ್ ಮಾಡಿ ನೋಡಿ ನೋಡಿ 22 ಏನ್ ಮಾಡೋಣ? ನಾವು ಮೈನಸ್ ಮಾಡೋಣ. 7 ಒಳಗ ಎಷ್ಟು ಮೈನಸ್ ಮಾಡ್ಬೇಕು? 2 ಮೈನಸ್ ಮಾಡ್ಬೇಕು. ಇಲ್ಲಿನೂ ಕೂಡ ಹಂಗ 1 2 3 4 5 6 7 ಎಷ್ಟು ಮೈನಸ್ ಮಾಡ್ಬೇಕು? 2 ಮೈನಸ್ ಮಾಡ್ಬೇಕು. ಇದೆರಡು ಬಿಟ್ರಿ ಇತ್ತ ಎಷ್ಟು ಅನ್ನಿಸ್ರಿ? 1 2 3 4 5. ಹಾಗಾದ್ರೆ ಎಷ್ಟು ಬಂತ? 5 ಬಂತು. ಓಕೆ, ಇನ್ನ ನೆಕ್ಸ್ಟ್ 5 1 2 3 4 5. 5 ಎಷ್ಟು ಮೈನಸ್ ಮಾಡ್ಬೇಕು? 2 ಮೈನಸ್ ಮಾಡ್ಬೇಕು. ಇದೆರಡನ್ನ ಬಿಟ್ಬಿಡ್ರಿ. 1 2 3 ಎಷ್ಟು ಬಂತ? 3 ಬಂತ. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಬಂದೈತಿ? 35 ಅಂತ. ಹಾಗಾದ್ರೆ 35 ಇಲ್ಲ ಐತಿ. ನಾವು ಮೊತ್ತದೊಳಗ ಸಂಕಲಕವನ್ನ ಏನ್ ಮಾಡಿದ್ವಿ? ಕಳೆದ್ವಿ. ಹಾಗಾದ್ರೆ ನಮ್ಗೆ ಏನ್ ಸಿಕ್ಕತಿ? ಇಲ್ಲಿ ಸಂಕಲ್ಯ ಸಿಕ್ಕತಿ. ಈ ರೀತಿ ನಿಮ್ ಆನ್ಸರ್ ಸೇಮ್ ಇತ್ತು ಅಂತಂದ್ರೆ ಏನಾಗ್ತತಿ ಅಂತಂದ್ರೆ ನಿಮ್ಮ ಲೆಕ್ಕ ಏನಾಗ್ತತಿ? ಕರೆಕ್ಟ್ ಆಗ್ತತಿ. ವಿದ್ಯಾರ್ಥಿಗಳೇ, ಈ ರೀತಿ ನೀವು ಮಾಡ್ತಾ ಹೋಗಬಹುದು. ಇದಕ್ ನಾವೇನಂತ ಕರಿತೀವಿ? ತಾಳೆ ನೋಡುದು ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ತಾಳೆ ನೋಡುದು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹಾಗಾದ್ರೆ ಇಲ್ಲೊಂದು ಲೆಕ್ಕ ಕೊಟ್ಟಾನ. ಇದನ್ನ ನಾವು ತಾಳೆ ನೋಡೋಣ ಇವಾಗ. ಹಾಗಾದ್ರೆ ಇದನ್ನ ಕೂಡಿಸಿದಾಗ 2ಕ್ಕ 0 ಕೂಡಿಸಿದ್ರೆ ಎಷ್ಟು ಬಂತು? 2 ಬಂತು. ನೋಡ್ರಿ, ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಕೂಡಿಸಿದಾಗ ವಾಪಸ್ ಏನ್ ಮಾಡ್ತತಿ? ಅದ ಸಂಖ್ಯೆನ ಬರ್ತತಿ. ನೆನಪಿಟ್ಟುಕೊಳ್ಳಿ, ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಕೂಡಿಸಿದಾಗ ಈಗ ನೋಡ್ರಿ 3 + 0 ಎಷ್ಟು ಬರ್ತತಿ? 3 ಬರ್ತತಿ. 5 + 0 ಎಷ್ಟು ಬರ್ತತಿ? 5 ಬರ್ತೈತಿ. ಓಕೆ, ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಕೂಡಿಸಿದಾಗ ವಾಪಸ್ ಏನ್ ಮಾಡ್ತೈತಪ್ಪ ಅಂದ್ರೆ ಅದ ಸಂಖ್ಯೆನ ಬರ್ತೈತಿ. ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಕೂಡಿಸಿದಾಗ ವಾಪಸ್ ಏನ್ ಮಾಡ್ತೈತಿ? ಅದ ಸಂಖ್ಯೆನ ಬರ್ತೈತಿ. ನೀವು ಇದನ್ನ ಏನ್ ಮಾಡ್ಬೇಕು? ನೆನ್ಪಿಟ್ಕೋಬೇಕು. ಇದು ಮತ್ತೆ ಗುಣಾಕಾರದೊಳಗೆ ಬೇರೆ ಆಗ್ತತಿ. ಬಟ್ ಇದ್ರೊಳಗೆ ಏನಾಗ್ತದೆ? ಸಂಕಲನದೊಳಗೆ ಏನಾಗ್ತದೆ ಅಂದ್ರೆ ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಕೂಡಿಸಿದಾಗ ಮತ್ತೆ ವಾಪಸ್ ಅದೇ ಸಂಖ್ಯೆನ ಬರ್ತದೆ. ಹಾಗಾದ್ರೆ 4ಕ್ಕೆ 1 ಕೂಡಿಸಿದ್ರೆ ಎಷ್ಟು ಬಂತು? 5. 9ಕ್ಕೆ 4 ಕೂಡಿಸಿದ್ರೆ ಎಷ್ಟು ಆಗ್ತದೆ? 13 ಆಗ್ತದೆ. ನಾವ್ ಏನ್ ಮಾಡೇವಿ? ಇಲ್ಲೊಂದು ಕ್ಯಾರಿ ಕೊಟ್ಟೇವಿ. 3ನ್ನ ಏನ್ ಮಾಡಿದೇವಿ? ಇಲ್ಲಿ ಹಚ್ಚಿದೇವಿ. ಇಲ್ಲೊಂದು ಕ್ಯಾರಿ ಕೊಟ್ಟೇವಿ. 3ನ್ನ ಏನ್ ಮಾಡಿ ಇಲ್ಲಿ ಹಚ್ಚಿವಿ. ಇನ್ನು 5ಕ್ಕೆ 5 ಕೂಡಿಸಿದ್ರೆ 10. 10ಕ್ಕೆ 1 ಕ್ಯಾರಿ ಕೂಡಿಸಿದ್ರೆ 11. ಇನ್ನ 6ಕ್ಕೆ 3 ಕೂಡಿಸಿದ್ರೆ 9. 9ಕ್ಕೆ 1 ಕ್ಯಾರಿ ಕೂಡಿಸಿದ್ರೆ ಎಷ್ಟು ಬಂತು? 10 ಬಂತು. ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬಂದೈತಿ? 1,00,000. ನೋಡ್ರಿ, ಇಲ್ಲಿ 10,000 ಅನ್ನಂಗಿಲ್ಲ. ಯಾಕಂದ್ರೆ 10,000 ಸ್ಥಾನದೊಳಗೆ ಏನು ಇಲ್ಲ, 0 ಐತಿ. ಅದಕ್ಕೋಸ್ಕರ ನಾವು ಅದಕ್ಕೆ ಏನಂತ ಕರಿಬೇಕು? ಕೇವಲ 1,000 ಅಂತ ಅಷ್ಟೇ ಕರಿಬೇಕು. 1,01,352. ಹಾಗಾದ್ರೆ ತಾಳೆ ನೋಡೋಣ ಹಂಗಂದ್ರೆ. ಓಕೆ, ಇಲ್ಲಿ ನೋಡ್ರಿ, ತಾಳೆ ನೋಡುದು 1,01,352. 1,01,000 ನೋಡ್ರಿ, 10,000 ಸ್ಥಾನದೊಳಗೆ ಏನೂ ಇಲ್ಲ, ಅದು ಖಾಲಿ ಐತಿ. ಅದಕ್ಕೋಸ್ಕರ 1,01,000 ಸ್ಥಾನದೊಳಗೆ ಎಷ್ಟೈತಿ? 1 ಐತಿ. 352. ಇವಾಗ ನಾವು ಸಂಕಲಕ್ಕಾದ್ರೂ ಕಳಿಯೋಣ ಅಥವಾ ಸಂಕಲ್ಯ ಆದ್ರೂ ಕಳಿಯೋಣ. ಯಾವ್ದಾರ ಒಂದನ್ನ ಏನ್ ಮಾಡೋಣ? ಕಳಿಯೋಣ ಅಂತ. ಹಾಗಾದ್ರೆ ಯಾವ್ದನ್ನ ಕಳಿಯೋನು? ಇವಾಗ ಸಂಕಲ್ಯ ಕಳಿಯೋಣ. ಆಗಲೇ ಸಂಕಲಕ ಕಳೆದಿದ್ವಿ. ಇವಾಗ ಏನು ಟ್ರೈ ಮಾಡೋಣ ಅಂತ? ಸಂಕಲ್ಯ ಟ್ರೈ ಮಾಡೋಣ ಅಂತ. ಹಾಗಾದ್ರೆ ನೋಡ್ರಿ, ಎಷ್ಟು ಸಂಕಲ್ಯ? 65,942. ಓಕೆ, ಹಾಗಾದ್ರೆ ಇಲ್ಲಿ 2ರೊಳಗೆ ಏನ್ರ ಸ್ಥಾನದೊಳಗೆ ಏನ್ರ ಐತಿ? ಇಲ್ಲೇ ಏನಿಲ್ಲ. ಏನಂದ್ರೆ ಏನಿಲ್ಲ ಅಂದ್ರೆ ವಾಪಸ್ ಅದನ್ನ ಇಟ್ಕೊಂಡ್ಬಿಡ್ರಿ. 5ರೊಳಗೆ 2 ಕಳೆದ್ರೆ 3. 3ರೊಳಗೆ 4 ಕಳೆದ್ರೆ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಕ್ಯಾರಿ ತಗೊಳ್ರಿ. 13ರೊಳಗೆ 4 ಕಳೆದ್ರೆ 9. ಇಲ್ಲೊಂದು ಕ್ಯಾರಿ ಬಂದೈತಿ. ಹೌದಾ? ಇವಾಗ 1ರೊಳಗ ಕ್ಯಾರಿ ಪ್ಲಸ್ 1 10 ಹೋಗಲ್ಲ. ಏನ್ ಮಾಡ್ಬೇಕು? ಮತ್ತೆ ಕ್ಯಾರಿ ತಗೊಂಡ್ರಿ. 11ರೊಳಗೆ 10 ಹೋದ್ರೆ 1. ಇಲ್ಲಿ 0 ಐತಿ. ಮತ್ತೆ ಕ್ಯಾರಿ ತಗೊಂಡ್ರಿ. 10ರೊಳಗೆ 5 ಹೋದ್ರೆ ಎಷ್ಟು? 6 ಹೋದ್ರೆ ಎಷ್ಟು ಬಂತು? 4 ಬಂತು. ಇವಾಗ ಏನ್ ಬಂತು? ಇದು ಬಂತು ನೋಡ್ರಿ. ಏನು ಇಲ್ಲಿ ಕಳ್ಯಾಕ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಏನೈತಿ? ದೊಡ್ಡ ಸಂಖ್ಯೆ ಐತಿ, ಇಲ್ಲಿ ಸಣ್ಣ ಸಂಖ್ಯೆ ಐತಿ, ಇಲ್ಲಿ ದೊಡ್ಡ ಸಂಖ್ಯೆ ಐತಿ. ಉತ್ತರ ಬರ್ಲೇ ಇಲ್ಲ. ತಪ್ಪಾಗ್ಬಿಡ್ತಲ್ಲ. ಯಾಕೆ ತಪ್ಪಾತು? ನೋಡ್ರಿ, ಯಾಕೆ ತಪ್ಪಾಗೈತೆ ಅಂತಂದ್ರೆ ನೀವು ಹಚ್ಕೊಳ್ತಕ್ಕಂತ ವಿಧಾನ ಏನಾಗೈತಿ? ತಪ್ಪಾಗೈತಿ. ನೀವು ಇಲ್ಲಿ ಸಂಖ್ಯೆಗಳನ್ನ ಹಚ್ಕೊಳ್ತಕ್ಕಂತ ವಿಧಾನ ಏನಾಗೈತಿ? ತಪ್ಪಾಗೈತಿ. ಈ ರೀತಿ ನೀವೇನ್ ಮಾಡಬಾರ್ದು? ಹಚ್ಕೋಬಾರದು. ಹಾಗಾದ್ರೆ ಹೆಂಗ್ ಹಚ್ಕೋಬೇಕಂತಂದ್ರೆ ನೋಡ್ರಿ ವಿದ್ಯಾರ್ಥಿಗಳು ಹೇಳ್ಕೊಡ್ತೀನಿ. ನಾನು ನಿಮ್ಗೆ ಮೊನ್ನೆ ಹೇಳಿದ್ದೆ, ಬಿಡಿ ಸ್ಥಾನದ ಕೆಳಗಡೆ ಏನ್ ಬರ್ಬೇಕು? ಬಿಡಿ ಸ್ಥಾನನೇ ಬರ್ಬೇಕು. 10 ಸ್ಥಾನದ ಕೆಳಗಡೆ 10 ಬರ್ಬೇಕು. 100 ಕೆಳಗಡೆ 100 ಬರ್ಬೇಕು. ಹೌದಾ? ಹಾಗಾದ್ರೆ ನೋಡ್ರಿ, 65,942. 1 2 3 4 5 ಎಷ್ಟು ಸ್ಥಾನ ಬಂದಾವು? 5 ಸ್ಥಾನ ಬಂದಾವು. ಇಲ್ಲಿ ಎಷ್ಟು ಬಂದಾವು? 1 2 3 4 5 6.
6 ಸ್ಥಾನ ಬಂದವ. ಹಾಗಾದ್ರೆ 6 ಸ್ಥಾನ ಬಂತಂದ್ರ ಇದು ಎಲ್ಲಿ ಮಟ್ಟ ಐತಿಪ್ಪ? ಅದು ಲಕ್ಷದ ಮಟ್ಟ ಐತಿ. ಓಕೆ, ಇಲ್ಲಿ ಏನಾಗೈತಿಪ್ಪ ಅಂತಂದ್ರೆ 5 ಸ್ಥಾನ ಬಂದತ್ತಂದ್ರೆ ಇದೇನಾಗೈತಂದ್ರೆ 10,000ವರೆಗೂ ಬಂದೈತಿ. ಹಾಗಾದ್ರೆ ನಾವು ಬಿಡಿ ಕೆಳಗಡೆ ಏನ್ ಮಾಡ್ಬೇಕು? ಬಿಡಿ ಹಚ್ಕೋಬೇಕು. 10 ಕೆಳಗಡೆ 10, 100 ಕೆಳಗಡೆ 100, 1000 ಕೆಳಗಡೆ 1000 ಹಚ್ಕೋಬೇಕು ಇಲ್ಲ? ಹಾಗಾದ್ರೆ 65,000. ಇದ್ರಲ್ಲಿ 10,000 ಸ್ಥಾನ ಯಾವ್ದು? ಇದು 65,942. ಲಕ್ಷದೊಳಗೆ ಯಾವ್ದರ ಐತಿ? ಲಕ್ಷ ಸ್ಥಾನದೊಳಗೆ ಯಾವ್ದರ ಐತಿ? ಇಲ್ಲ. ಅದಕ್ಕೆ ಏನ್ ಮಾಡ್ಯಾವ? ಖಾಲಿ ಬಿಟ್ಟಿವಿ. ನೀವು ಖಾಲಿ ಬಿಡೋಕ್ಕಿಂತ ಇಲ್ಲಿ ಏನ್ ಮಾಡ್ಬೋದು? 0 ಕೂಡ ಇಟ್ಕೋಬಹುದು, ಏನು ತಪ್ಪಾಗಲ್ಲ. ಯಾಕಂದ್ರೆ ಸಂಖ್ಯೆಯಿಂದ ಹಿಂದೆ ಬರ್ತಕ್ಕಂಥ 0ಗೆ ಯಾವುದೇ ರೀತಿಯಾದಂತ ಬೆಲೆ ಇರೋದಿಲ್ಲ. ನೀವು 0 ಕೂಡ ಏನ್ ಮಾಡಬಹುದು? ಇಟ್ಕೊಳ್ಬಹುದು. ಹಾಗಾದ್ರೆ ಇವಾಗ ನಾವು ಲೆಕ್ಕ ಮಾಡೋಣ. ಇವಾಗ ಲೆಕ್ಕ ಮಾಡೋಣ. ಓಕೆ, 2ರೊಳಗ ಮತ್ತೆ 2 ಮೈನಸ್ ಮಾಡಿದ್ರೆ ಎಷ್ಟು ಬರ್ತತಿ? 0 ಬರ್ತತಿ. ನೋಡ್ರಿ, 2 ಇರ್ತತಿ. ಈ 2ನ್ನು ಕಳೆದ್ ಬಿಡ್ರಿ, ಎಷ್ಟು ಬರ್ತತಿ? ಏನಾದ್ರು ಉಳಿತೈತಿ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಏನ್ ಬರ್ತತಿ? 0 ಬರ್ತತಿ. ಇನ್ನು 5ರೊಳಗ 4 ಹೋದ್ರೆ ಎಷ್ಟು ಬರ್ತತಿ? 1, 1, 2, 3, 4, 5. ಈ 5ರೊಳಗ 4ನ ಪೂರ್ತಿ ತೆಗೆದ್ ಬಿಡ್ರಿ, ಎಷ್ಟು ಉಳಿದೈತಿ? 1 ಉಳಿದೈತಿ. 1ಅನ್ನ ಏನ್ ಮಾಡಿದ್ರಿ? ಇಲ್ಲಿ ಹಚ್ಚಿದ್ರಿ. ಈಗ ಮೇಲ್ಗಡೆ ಎಷ್ಟೈತಿ? 3 ಐತಿ. ಕೆಳಗಡೆ ಏನೈತಿ? 9 ಐತಿ. ಮೇಲ್ಗಡೆ ಇರ್ತಕ್ಕಂಥ ಸಂಖ್ಯೆ ಸಣ್ಣದೈತಿ, ಕೆಳಗಡೆ ಇರ್ತಕ್ಕಂಥ ಸಂಖ್ಯೆ ಏನೈತಿ? ದೊಡ್ಡದೈತಿ. ಇವಾಗ ಸಣ್ಣ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆನ ಮೈನಸ್ ಮಾಡಕ್ ಬರಲ್ಲ. ಅವಾಗ ನಾವೇನ್ ಮಾಡ್ಬೇಕಂತಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಥಾನ, ಪಕ್ಕದಲ್ಲಿ ಯಾವ ಸ್ಥಾನ ಐತಿ? 1000 ಸ್ಥಾನ ಐತಿ. ಈ 1000 ಸ್ಥಾನದಿಂದ 1 ಗಂಟನ್ನ ತಗೊಂಡು ಇಲ್ಲಿ ಇಟ್ಟುಕೋರಿ. ಓಕೆ, ಹಾಗಾದ್ರೆ ಒಂದು 1000 ಸ್ಥಾನ ಅಂದ್ರೆ ಅಲ್ಲಿ ಎಷ್ಟು ನೂರುಗಳದಾವ್ ಹೇಳ್ರಿ? 10 ನೂರುಗಳದಾವ್. 10 ನೂರು ಪ್ಲಸ್ ಇದು 3 ನೂರು ಎಷ್ಟಾಯ್ತು? 13 ನೂರುಗಳಾಯ್ತು. 13 ನೂರರಲ್ಲಿ 9 ನೂರನ್ನ ಮೈನಸ್ ಮಾಡ್ರಿ. ಓಕೆ, 1, 2, 3, 4, 5, 6, 7, 8, 9, 10, 11, 12, 13. 100ರ ಗಂಟೆ ಎಷ್ಟು ಅದಾವ? 13 ಅದಾವ. ಹೆಂಗ 13 ಅದಾವ ಅಂದ್ರೆ ಇಲ್ಲಿ ನಾವು 1000 ಗಂಟೆ ಎತ್ಕೊಂಡ್ ಬಂದ್ಬಿಟ್ಟೇವಿ. ಈ ಕಡೆ 1001 ಗಂಟೆನ ನಾವ್ ಈ ಕಡೆ ಎತ್ಕೊಂಡ್ ಬಂದ್ಬಿಟ್ಟೇವಪ್ಪ ಅಂದ್ರೆ ಅಲ್ಲಿ ಎಷ್ಟು ಬಂದಿರ್ತಾವ ಹೇಳ್ರಿ? ನಮ್ಗ 110 ಗಂಟೆಗಳು ಬಂದಿರ್ತಾವ. 10 ಗಂಟೆಗಳು ಪ್ಲಸ್ ಇದೊಂದು ಗಂಟೆ, 3 ಗಂಟೆ ಎಷ್ಟಾಯ್ತು? 13 ಗಂಟೆ. 13 ಗಂಟೆ 9ನ ಏನ್ ಮಾಡ್ರಿ? 9 ಗಂಟೆನ ತೆಗೀರಿ. 3, 4, 5, 6, 7, 8, 9. 9ನ ಏನ್ ಮಾಡ್ರಿ? ತೆಗೆದ್ಬಿಡ್ರಿ. ಹಾಗಾದ್ರೆ ಎಷ್ಟು ಉಳಿತೈತಿ? ಅವಾಗ 4 ಉಳಿತೈತಿ. 4ನ್ನ ಏನ್ ಮಾಡ್ರಿ? ಇಲ್ಲಿ ಹಚ್ಚಿರಿ. ನಿಮ್ಗೆ ನೆನಪು ಉಳಿಯೋಂಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕ್ಯಾರಿ ಕೊಟ್ಟರೆ ನೀವ್ ಏನಾಗ್ತೈತಿ? ಈಸಿ ಆಗ್ತೈತಿ. ಕೆಲವೊಂದ್ಸಲ ಏನ್ ಮಾಡ್ಬಿಡ್ತೀರಿ? ಗಂಟೆನ ಎತ್ಕೊಂಡು ಹೋಗ್ಬಿಡ್ತೀರಿ, ಮರ್ತು ಬಿಡ್ತೀರಿ. ಅದಕ್ಕೆ ನೀವು ಇಲ್ಲಿ ಕ್ಯಾರಿ ಕೊಟ್ಟರೆ ಏನಾಗ್ತೈತಿ? ಬೆಸ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ, ಮೇಲ್ಗಡೆ 1 ಐತಿ, ಕೆಳಗಡೆ 5 ಐತಿ. ಇದು ಯಾವ ಸ್ಥಾನ ಬರ್ತೈತಿ ಹೇಳ್ರಿ? 1000 ಸ್ಥಾನ ಬರ್ತೈತಿ. ಯಾವ ಸ್ಥಾನ ಬರ್ತೈತಿ ಹೇಳ್ರಿ? 1000 ಸ್ಥಾನ ಬರ್ತೈತಿ. ನೋಡ್ರಿ, ಇಲ್ಲಿ ಇರ್ತಕ್ಕಂಥ 1000 ಗಂಟೆನ ತಗೊಂಡ್ ಹೋಗ್ಬಿಟ್ರಿ ನೀವು. ಇಲ್ಲಿ ಏನೈತಿ? ಇಲ್ಲ, ಏನೂ ಇಲ್ಲ. ಅವಾಗ ಏನ್ ಮಾಡ್ಬೇಕಂದ್ರ ಪಕ್ಕದ ಮನಿ ಮತ್ ಬರ್ಬೇಕು. ಪಕ್ಕದ ಮನಿಗೆ ಮತ್ ಬಂದ್ರೆ ಅಲ್ಲಿ ಏನೈತಿ? ಅಲ್ಲಿನೂ ಏನೂ ಇಲ್ಲ. ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಅದ್ರ ಪಕ್ಕದ ಮನಿ ಬರ್ಬೇಕು. ಅಲ್ಲಿ ಏನೈತಿ ಅಂದ್ರೆ ಲಕ್ಷದ ಸ್ಥಾನ ಐತಿ. ಎಷ್ಟೈತಿ ಹೇಳ್ರಿ? ಲಕ್ಷದ ಸ್ಥಾನ ಐತಿ. 1 ಲಕ್ಷವನ್ನ ನೀವೇನ್ ಮಾಡಿದ್ರಿ? ಎತ್ಕೊಂಡು ಇಲ್ಲಿಗೆ ಬಂದ್ರಿ. ಇಲ್ಲಿಗೆ ಬಂದು 1 ಲಕ್ಷವನ್ನ ಇಲ್ಲಿ ಇಟ್ಟು ಅಂದ್ರೆ 10,000 1 ಲಕ್ಷ ಅಂದಾಗ 10,000 ಎಷ್ಟು ಬರ್ತಾವ? 10 ಬರ್ತಾವ. ಆ 10,000 10 ಗಂಟನ ಇಲ್ಲಿ ಇಟ್ಟು ಅದ್ರಾಗ ಒಂದನ್ನ ಏನ್ ಮಾಡಿದ್ರಿ? ಇಲ್ಲಿ ಎತ್ಕೊಂಡ್ ಬಂದ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಎಷ್ಟು ಬಂದೈತಿ ಹೇಳ್ರಿ? 10,000 ಬಂದೈತಿ. ಇಲ್ಲಿ ಎಷ್ಟು ಬಂದೈತಿ? 10,000 ಬಂದೈತಿ. ಓಕೆ, 10,000ದಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು? ಇವಾಗ ಮಾಡ್ಬೇಕು ನಾವು 5ನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಇದನ್ನ ತಗೊಂಡ್ ಹೋಗ್ಬಿಟ್ಟೇವಲ್ಲ ನಾವು, ಅದಕ್ಕೋಸ್ಕರ ಈ 10,000ದೊಳಗೆ ಎಷ್ಟನ್ನ ಮೈನಸ್ ಮಾಡ್ಬೇಕು? 5ನ್ನ ಮೈನಸ್ ಮಾಡ್ಬೇಕು. 5ನ್ನ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಉಳಿತೈತಿ? ಇಲ್ಲೇ 5 ಉಳಿತೈತಿ. ಓಕೆ, ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಎಷ್ಟು ಅದಾವ? 9 ಅದಾವ. 9ರೊಳಗೆ 6ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ? 3 ಉಳಿತೈತಿ. ಹಾಗಾದ್ರೆ ನಮ್ದು ಆನ್ಸರ್ ಎಷ್ಟು ಬಂದೈತಿ? 35,410. 35,410. ಇದನ್ನ ನಾವೇನಂತ ಕರಿತೇವೆ ಹೇಳ್ರಿ? ಯಾವ್ದಿದು? ಸಂಕಲಕ. ಇಲ್ಲಿ ಯಾವ್ದು ಬಂದೈತಿ ಹೇಳ್ರಿ? ಸಂಕಲಕ ಬಂದೈತಿ. ಈ ರೀತಿ ನಿಮ್ ಉತ್ತರ ಸರಿ ಇತ್ತಂದ್ರೆ ನಿಮ್ದು ನೀವು ಮಾಡಿದಂತ ಲೆಕ್ಕ ಏನಿರ್ತದೆ ಅಂತ ಅರ್ಥ? ಸರಿ ಇರ್ತದೆ ಅಂತ ಅರ್ಥ. ಒಂದ್ ವೇಳೆ ಇದೇನಾರ ತಪ್ಪು ಬಂದ್ರೆ ನೀವು ಮಾಡಿದ ಲೆಕ್ಕ ಕೂಡ ಏನಾಗೈತೆ ಅಂತ ಅರ್ಥ? ತಪ್ಪಾಗೈತೆ ಅಂತ ಅರ್ಥ. ವಿದ್ಯಾರ್ಥಿಗಳೇ, ಓಕೆ, ಮೊನ್ನೆ ನೆಕ್ಸ್ಟ್ ನೋಡೋಣಂತ. ಹೇಳಿದ್ನೆಲ್ಲ ದಶಕ ಸಹಿತ ಸಂಕಲನ ಮತ್ತೆ ದಶಕ ರಹಿತ ಸಂಕಲನ. ದಶಕ ರಹಿತ ಅಂತಂದಾಗ ಈಗ ನೋಡ್ರಿ, ದಶಕ ರಹಿತ ಅಂದಾಗ ಇಲ್ಲಿ ನೋಡ್ರಿ, 5ಕ್ಕೆ 3 ಕೂಡಿಸಿದ್ರೆ 8, 4ಕ್ಕೆ 2 ಕೂಡಿಸಿದ್ರೆ 6, 3ಕ್ಕೆ 1 ಕೂಡಿಸಿದ್ರೆ 4. ಇಲ್ಲಿ ಯಾವ್ದೇ ರೀತಿಯ ನಾವು ಕ್ಯಾರಿ ಕೊಟ್ಟಿವ? ದಶಕ ಕೊಟ್ಟಿವ? ಇಲ್ಲ. ಅದಕ್ಕೆ ನಾವ್ ಇದನ್ನ ಏನಂತ ಕರಿತೀವಿ? ದಶಕ ರಹಿತ ಸಂಕಲನ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ದಶಕ ರಹಿತ ಸಂಕಲನ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಇನ್ನ
ದಶಕ ಸಹಿತ ಸಂಕಲನ ಅಂತಂದಾಗ ಈಗ ನೋಡ್ರಿ, ಓಕೆ, 5ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 7 ಬರ್ತೈತಿ. ಇನ್ನ 7ಕ್ಕೆ 4 ಕೂಡಿಸ್ರಿ, 7ಕ್ಕೆ 4 ಆದ್ರೂ ಕೂಡಿಸ್ರಿ, 4ಕ್ಕೆ 7 ಆದ್ರೂ ಕೂಡಿಸ್ರಿ. ನೀವು ಈ ಸಂಖ್ಯೆಯಿಂದ ಈ ಸಂಖ್ಯೆ ಕೂಡಿಸಿದ್ರು, ಈ ಸಂಖ್ಯೆ ಕೂಡಿಸಿದ್ರು ಬರ್ತಕ್ಕಂಥ ಆನ್ಸರ್ ಏನಿರ್ತೈತಿ? ಸೇಮ್ ಇರ್ತೈತಿ. ಹೌದಾ? ಹಾಗಾದ್ರೆ 7ಕ್ಕೆ 4 ಕೂಡಿಸಿದ್ರೆ ಎಷ್ಟಾಯ್ತು? 11 ಆಯ್ತು. ಇನ್ನ 5ಕ್ಕೆ 1 ಕೂಡಿಸಿದ್ರೆ 6, 6ಕ್ಕೆ 3 ಕೂಡಿಸಿದ್ರೆ 9. ಇನ್ನ 6ಕ್ಕೆ 5 ಕೂಡಿಸಿದ್ರೆ 11, 6 3 9, 9ಕ್ಕೆ 1 ಕೂಡಿಸಿದ್ರೆ ಎಷ್ಟು ಬಂತು? 10 ಬಂತು. ಹಾಗಾದ್ರೆ ನಾವ್ ಇಲ್ಲಿ ಕ್ಯಾರಿ ಕೊಟ್ಟೆ ಓದಿಲ್ಲ, ದಶಕ ತಗೊಂಡೇ ಓದಿಲ್ಲ, ದಶಕ ಕೊಟ್ಟೆ ಓದಿಲ್ಲ. ಅದಕ್ಕೋಸ್ಕರ ನಾವ್ ಇದನ್ನ ಏನಂತ ಕರಿತೀವಿ? ದಶಕ ಸಹಿತ ಸಂಕಲನ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ, ಇಲ್ಲಿ ನಿಮ್ಗೆ ಜಾಸ್ತಿ ಆ ತರ ಲೆಕ್ಕ ಕೊಡೋದಕ್ಕಿಂತ ಈ ರೀತಿ ಏನ್ ಮಾಡ್ತಾರೆ? ವಾಕ್ಯ ರೂಪದಲ್ಲಿ ಲೆಕ್ಕಗಳನ್ನ ಕೊಟ್ಟಿರ್ತಾರೆ. ಈ ವಾಕ್ಯ ರೂಪದ ಲೆಕ್ಕಗಳನ್ನ ನೀವು ನೀಟಾಗಿ ಏನ್ ಮಾಡ್ತಾ ಹೋಗ್ಬೇಕು? ಬಿಡಿಸ್ತಾ ಹೋಗ್ಬೇಕು. ಹಾಗಾದ್ರೆ ಮೊದ್ಲೇದ್ ನೋಡೋಣಂತ. ಒಂದು ಶಾಲೆಯಲ್ಲಿ 215 ಹುಡುಗಿಯರಿದ್ದಾರೆ ಹಾಗೂ 185 ಒಂದು ಶಾಲೆಯಲ್ಲಿ 215 ಹುಡುಗರಿದ್ದಾರೆ ಹಾಗೂ 185 ಹುಡುಗಿಯರಿದ್ದಾರೆ. ಹಾಗಾದರೆ ಆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಒಂದು ಶಾಲೆ ಐತಿ, ಆ ಶಾಲೆಯೊಳಗೆ ಏನಪ್ಪಾ ಅಂದ್ರೆ ಹುಡುಗರ ಸಂಖ್ಯೆ 215 ಐತಿ, ಹುಡುಗಿಯರ ಸಂಖ್ಯೆ ಎಷ್ಟೈತಿ? 185 ಐತಿ. ಹಾಗಾದ್ರೆ ಮತ್ತೆ ಹುಡುಗರು ಮತ್ತು ಹುಡುಗಿಯರ ಒಟ್ಟಾರೆ ಸಂಖ್ಯೆ ಎಷ್ಟೈತಿ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕು. ಈ ರೀತಿಯಾಗಿ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದ್ಸಲ ಮರ್ತ್ ಬಿಡ್ತೀವಿ. ಡೈರೆಕ್ಟ್ ಆಗಿ ಕೂಡ್ಸೋದಕ್ಕಿಂತ ಅವಳು ವಾಕ್ಯ ರೂಪದೊಳಗೆ ಬರ್ಕೋಬೇಕು. ರೂಪದೊಳಗೆ ಬರ್ಕೊಂಡು ನೀಟಾಗಿ ಕೂಡ್ಸಿದ್ರೆ ನಿಮ್ಗೆ ಏನಾಗ್ತತಿ? ಅರ್ಥ ಆಗ್ತದೆ. ಹಾಗಾದ್ರೆ ಶಾಲೆಯಲ್ಲಿ ಇರ್ತಕ್ಕಂತ ಹುಡುಗರ ಸಂಖ್ಯೆ ಎಷ್ಟೈತಿ? 215 ಐತಿ. ಇನ್ನ ಹುಡುಗಿಯರ ಸಂಖ್ಯೆ ಎಷ್ಟೈತಿ ಹೇಳ್ರಿ? 185 ಐತಿ. ಇವಾಗ ನೀಟಾಗಿ ಏನ್ ಮಾಡ್ರಿ? ಇದನ್ನ ಕೂಡಿಸ್ಕೊರಿ. 5ಕ್ಕೆ ಮತ್ತೊಂದು 5 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 10 ಬರ್ತೈತಿ. 10 ಅಂತ ಬಂದಾಗ 2 ಸಂಖ್ಯೆ ಬರ್ತಾವ, 10, 0 ಮತ್ತೆ 1 ಬರ್ತೈತಿ. ಹೌದಾ? ಈಗ ನೋಡ್ರಿ, 0 ಬಿಡಿ ಸ್ಥಾನದೊಳಗೆ ಬಂದ್ರೆ 10, 1 ಏನ್ ಮಾಡ್ತೈತಿ? 10 ಸ್ಥಾನದೊಳಗೆ ಬರ್ತದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ 0ನ ಕೆಳಗೆ ಹಚ್ಚಿದ್ವಿ, 10ನ 1ನ ಏನ್ ಮಾಡಿದೀವಿ? ಕ್ಯಾರಿ ಕೊಟ್ಟಿದೀವಿ. ಓಕೆ. ಇನ್ನ 8ಕ್ಕೆ ಇದೊಂದು ಕ್ಯಾರಿ ಕೂಡಿಸಿದ್ರೆ 9, 9ಕ್ಕೆ ಮತ್ತೊಂದು ಮೇಲ್ಗಡೆ 1 ಕೂಡಿಸಿದ್ರೆ ಏನಾಗ್ತದೆ? 10 ಆಗ್ತದೆ. ಸೇಮ್ ಇವಾಗ ಕ್ಯಾರಿ ಕೊಟ್ಟಿ 0ನ ಏನ್ ಮಾಡಿದ್ವಿ? ಇಲ್ಲಿ ಹಚ್ಚಿದ್ವಿ. 2 3 4. ಹಾಗಾದ್ರೆ ಆನ್ಸರ್ ಎಷ್ಟು ಬಂದೈತಿ ಹೇಳ್ರಿ? 4. ಹಾಗಾದ್ರೆ ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಈ ರೀತಿಯಾಗಿ ನೀವು ಇದನ್ನ ವಾಕ್ಯ ರೂಪದಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನ ವಾಕ್ಯ ರೂಪದೊಳಗನ ಬರ್ಕೊಂಡು ಕೂಡಿಸಿದ್ರೆ ನಿಮಗೆ ಏನಾಗ್ತದೆ? ಈಸಿ ಆಗ್ತದೆ. ಕರೆಕ್ಟ್ ಆಗಿ ಏನಾಗ್ತದೆ? ಅರ್ಥ ಆಗ್ತದೆ. ನೋಡೋರಿಗೂ ಕೂಡ ಈಸಿಯಾಗಿ ಏನಾಗ್ತದೆ? ಅರ್ಥ ಆಗ್ತದೆ. ಓಕೆ. ಇನ್ನ ನೆಕ್ಸ್ಟ್ ನೋಡೋಣ. ಓಕೆ. ರೀಮಾ ತನ್ನ ಹುಟ್ಟುಹಬ್ಬದ ದಿನದಂದು ತನ್ನ ತಮ್ಮನಿಗೆ 2475 ರೂಪಾಯಿ ಉಡುಗೊರೆಯನ್ನು ಹಾಗೂ ತನ್ನ ಅಕ್ಕನಿಗೆ 6980 ರೂಗಳ ಉಡುಗೊರೆಯನ್ನು ತಂದುಕೊಟ್ಟಳು. ಹಾಗಾದರೆ ರೀಮಾ ಉಡುಗೊರೆಗಾಗಿ ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು? ರೀಮಾ ಏನ್ ಮಾಡ್ತಾಳ ಅಂತಂದ್ರೆ ತನ್ನ ಹುಟ್ಟು ಹಬ್ಬ ಇರ್ತೈತಿ, ತನ್ನ ತಮ್ಮನಿಗೆ 2475 ರೂಪಾಯಿ ಉಡುಗೊರೆ ಕೊಡ್ತಾಳ. ಹಾಗಾದ್ರೆ ತಮ್ಮನಿಗೆ ನೀಡಿದ ಉಡುಗೊರೆ ರೂಪಾಯಿಗಳಲ್ಲಿ ಎಷ್ಟೈತಿ ಹೇಳ್ರಿ? 2475 ಐತಿ. ಹೌದಾ? ಹಾಗಾದ್ರೆ ಅಕ್ಕನಿಗೆ ನೀಡಿದ ಉಡುಗೊರೆ ರೂಪಾಯಿಗಳಲ್ಲಿ ಎಷ್ಟೈತಿ? 6980. 6980. ರೀಮಾ ಉಡುಗೊರೆಗಾಗಿ ಖರ್ಚು ಮಾಡಿದ ಒಟ್ಟು ಹಣ ರೂಪಾಯಿಗಳಲ್ಲಿ ಎಷ್ಟೈತೆ ಅಂತ ನೋಡೋಣ. ಇವಾಗ ಕೂಡ್ಸೋಣ. ಹಂಗಂದ್ರೆ ಹಾಗಾದ್ರೆ 5ಕ್ಕೆ 0 ಕೂಡಿಸಿದ್ರೆ ಎಷ್ಟು ಬರ್ತದೆ? 5 ಬರ್ತದೆ. ನಾನು ನಿಮ್ಗೆ ಹೇಳಿದೆ ಯಾವುದೇ ಸಂಖ್ಯೆಗೆ 0 ಕೂಡಿದಾಗ
ವಾಪಸ್ ಏನ್ ಮಾಡ್ತತಿ ಅದ ಸಂಖ್ಯೆ ಬರ್ತತಿ. ಇವು ಸಂಕಲನದ ನಿಯಮಗಳಲ್ಲಿ ಬರ್ತಾವ, ಸಂಕಲನದ ನಿಯಮಗಳು ಬರ್ತಾವ. ಅವುಗಳನ್ನ ನೆಕ್ಸ್ಟ್ ತರಗತಿಗಳು ನಾ ಹೇಳ್ತೇನೆ. ಹೌದಾ, ಸಂಕಲನದ ಸಾವರ್ತನೀಯ ನಿಯಮ, ಪರಿವರ್ತನೀಯ ನಿಯಮಗಳು ಬರ್ತಾವ. ನಾನು ನೆಕ್ಸ್ಟ್ ತರಗತಿಗಳು ಹೇಳ್ತಾ ಹೋಗ್ತೇನೆ. ಯಾಕಂದ್ರೆ 5ಕ್ಕೆ 0 ಕೂಡಿಸಿದ್ರೆ ಎಷ್ಟು ಬರ್ತತಿ? 5 ಬರ್ತತಿ. ಈಗ 8ಕ್ಕೆ ಎಷ್ಟು ಕೂಡಿಸ್ಬೇಕು? 7 ಕೂಡಿಸ್ಬೇಕು. ನಾನು ನಿಮ್ಗೆ ಹೇಳಿದ್ದೆ, ನಿಮ್ಗೆ ಈ ರೀತಿ ಕೂಡ್ಸಾಕ್ ಬರ್ಲಿಕ್ಕಂದ್ರೆ ಗೆರೆ ಎಳ್ಕೊರಿ. ಗೆರೆ ಎಳ್ಕೊಂಡು ಏನ್ ಮಾಡ್ರಿ? ಕೂಡಿಸ್ರಿ. 8ಕ್ಕೆ 7 ಕೂಡಿಸಿದ್ರೆ ಎಷ್ಟು ಬರ್ತತಿ? 15 ಬರ್ತತಿ. ಓಕೆ. ಇನ್ನ 9ಕ್ಕೆ ಒಂದ್ ಕ್ಯಾರಿನ ಯಾವಾಗ್ಲಿದ್ರು ನಾವು ಕ್ಯಾರಿ ಕೂಡಿಸ್ಕೋಬೇಕು, ಅದನ್ನ ಮರಿಬಾರ್ದು. ಓಕೆ. ಹಾಗಾದ್ರೆ 9ಕ್ಕೆ ಒಂದ್ ಕ್ಯಾರಿ ಕೂಡಿಸಿದ್ರೆ 10, 10ಕ್ಕೆ 4 ಕೂಡಿಸಿದ್ರೆ ಎಷ್ಟು? 14. 14 ಬಂದಾಗ ಬಿಡಿ ಸ್ಥಾನದೊಳಗೆ 4 ಹಾಕಿರಿ, ಒಂದನ್ನ ಏನ್ ಮಾಡಿದ್ರಿ? ಕ್ಯಾರಿ ಕೊಟ್ಟಿದ್ದೀರಿ. ಇನ್ನ 6ಕ್ಕೆ 1 ಕೂಡಿಸಿದ್ರೆ 7, 7ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತತಿ? 9 ಬರ್ತತಿ. ಹಾಗಾದ್ರೆ ರೀಮಾ ಉಡುಗೊರೆಗಾಗಿ ಖರ್ಚು ಮಾಡಿದಂತ ಒಟ್ಟು ಹಣ ಎಷ್ಟು? 9,455. ರೀಮಾ ಉಡುಗೊರೆಗಾಗಿ ಖರ್ಚು ಮಾಡಿದಂತ ಹಣ ಎಷ್ಟು? 9,455. ಓಕೆ. ಈ ರೀತಿ ವಾಕ್ಯ ರೂಪದಲ್ಲಿ ಕೊಟ್ಟಂತ ಲೆಕ್ಕಗಳನ್ನ ನೀವು ವಾಕ್ಯ ರೂಪದೊಳಗೆ ಏನ್ ಮಾಡ್ಬೇಕಾಗ್ತತಿ? ಹಚ್ಕೋಬೇಕಾಗ್ತತಿ. ಇನ್ನ ಇನ್ನೊಂದ್ ಲೆಕ್ಕ ಆಯ್ತು ನೋಡ್ರಿ. 2012ರಲ್ಲಿ ಭಾರತವನ್ನು ವೀಕ್ಷಣೆ ಮಾಡಲು ಅಮೆರಿಕಾದಿಂದ 28,670, ಇಂಗ್ಲೆಂಡಿನಿಂದ 36,840, ಸ್ವೀಡನ್ ದೇಶದಿಂದ 2,074 ಹಾಗೂ ರಷ್ಯಾದಿಂದ 18,670 ಹಾಗೂ ಜಪಾನ್ನಿಂದ 324 ಜನ ಬಂದರೆ 2012ರಲ್ಲಿ ಭಾರತಕ್ಕೆ ಬಂದ ಒಟ್ಟು ಪ್ರವಾಸಿಗರ ಸಂಖ್ಯೆ ಎಷ್ಟು? ನೋಡಿ, ನಮ್ಮ ಭಾರತ ದೇಶಕ್ಕೆ ಪ್ರತಿ ವರ್ಷ ಪ್ರವಾಸಿಗರು, ಬೇರೆ ದೇಶದಿಂದ ಪ್ರವಾಸಿಗರು ಬರ್ತಿರ್ತಾರೆ. ಹಂಗೆ ನಮ್ಮ ಭಾರತ ದೇಶದಿಂದನೂ ಕೂಡ ಬೇರೆ ದೇಶಕ್ಕೆ ಪ್ರವಾಸಕ್ಕೆ ಅಂತೇಳಿ ಸಾವಿರಾರು ಜನ ಏನ್ ಮಾಡ್ತಿರ್ತಾರ? ಹೋಗ್ತಿರ್ತಾರ. ಹಂಗ ಇಲ್ಲೊಂದು ಅಂಕಿಅಂಶ ಕೊಟ್ಟಾರ. ಇದು ಯಾವುದಪ್ಪ ಅಂತಂದ್ರೆ 2012ನೇ ಇಸ್ವಿದ, 2012ನೇ ವರ್ಷದೊಳಗ ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ಬಂದಂತ ಪ್ರವಾಸಿಗರ ಸಂಖ್ಯೆಯನ್ನ ಏನ್ ಮಾಡಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ನೀವು ಆ ವರ್ಷ ಭಾರತಕ್ಕೆ ಬಂದಂತ ಪ್ರವಾಸಿಗರ ಸಂಖ್ಯೆ ಎಷ್ಟು ಅಂತ ಹೇಳಿ ಏನ್ ಮಾಡ್ಬೇಕು? ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ, ಅಮೆರಿಕಾದಿಂದ ಬಂದಂತ ಪ್ರವಾಸಿಗರ ಸಂಖ್ಯೆ ಎಷ್ಟು? ಅಮೆರಿಕಾದಿಂದ ಎಷ್ಟು ಜನ ಬಂದಾಗ ಹೇಳ್ರಿ? 28,670. ನಾ ಸಂಖ್ಯೆಗಳನ್ನ ಬಿಡಿ ಬಿಡಿ ಬರ್ಕೊಂಡ, ಯಾಕಂದ್ರೆ ನಿಮ್ಗ ಕೂಡ್ಸಕ್ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕಷ್ಟೇ. ಇನ್ನು ಇಂಗ್ಲೆಂಡಿನಿಂದ ಬಂದಂತವ್ರು ಎಷ್ಟು ಹೇಳ್ರಿ? 36,840. 36,840. ಇನ್ನು ಅದೇ ರೀತಿಯಾಗಿ ಸ್ವೀಡನ್ ದೇಶದಿಂದ ಬಂದಂತವ್ರು, ಸ್ವೀಡನ್ ಇಂದ ಬಂದ ಪ್ರವಾಸಿಗರ ಸಂಖ್ಯೆ 2,074 ಅಷ್ಟೇ. ಕೇವಲ 4 ಅಂಕಿಗಳದಾವ. ಹಾಗಾದ್ರೆ 4 ಅಂಕಿಯಿಂದ ಎಲ್ಲಿ ಮಟ್ಟ ಬರ್ತದೆ? 1000 ಮಟ್ಟ ಬರ್ತದೆ, ಹೌದಿಲ್ಲ? ಹಾಗಾದ್ರೆ 2,074. ಓಕೆ. ಅದೇ ರೀತಿಯಾಗಿ ರಷ್ಯಾದಿಂದ ಬಂದಂತವ್ರು, ರಷ್ಯಾದಿಂದ ಬಂದಂತ ಪ್ರವಾಸಿಗರ ಸಂಖ್ಯೆ ಎಷ್ಟು? 18,670. 18,670. ಇನ್ನು ಅದೇ ರೀತಿಯಾಗಿ ಜಪಾನ್ನಿಂದ ಬಂದಂತ ಪ್ರವಾಸಿಗರ ಸಂಖ್ಯೆ, ಜಪಾನ್ನಿಂದ ಬಂದ ಪ್ರವಾಸಿಗರ ಸಂಖ್ಯೆ ಎಷ್ಟು? 324. ಈ ಒಟ್ಟು ಸಂಖ್ಯೆಯನ್ನ ಕಂಡು ಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಕೂಡಿಸ್ಬೇಕು. ಇವಾಗ ಕೂಡ್ಸೋಣ. ಹಂಗಂದ್ರ ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಏನ್ರ ಈ ರೀತಿ ಕನ್ಫ್ಯೂಸ್ ಆದ್ರೆ ನೀವೇನ್ ಮಾಡ್ಬೇಕಂತಾರೆ? ಈ ಸ್ಥಾನ ಖಾಲಿ ಇದಾವಪ್ಪ ಅಂದ್ರೆ ಅದ್ರ ಹಿಂದ್ಗಡೆ ಏನ್ ಮಾಡ್ರಿ? 0 ಇಟ್ಕೊರಿ. 0 ಇಟ್ಕೊಂಡ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ. ಈ ರೀತಿ 0 ಇಟ್ಕೊಂಡ್ರೆ ಯಾವುದೇ ರೀತಿ ತಪ್ಪಿಲ್ಲ. ಯಾಕಂದ್ರೆ ಸಂಖ್ಯೆಯ ಹಿಂದ್ಗಡೆ ಬಂದಂತ ಸಂಖ್ಯೆಗೆ ಯಾವುದೇ ರೀತಿಯಾದಂತ ಬೆಲೆ ಇರೋದಿಲ್ಲ. ಬಟ್ ಸಂಖ್ಯೆ ಮುಂದ್ಗಡೆ ಬಂದಂತ ಸಂಖ್ಯೆ ನೀವು ಒಂದೊಂದು 0 ಹಾಕೊಂತ ಹೋದಂಗ 10ರಷ್ಟು ಏನಾಗ್ತಾ ಹೋಗ್ತತಿ? ಹೆಚ್ಚಿಗೆ ಹಾಕೋಂತ ಇರ್ತದ. ಬಟ್ ಒಂದು ಸಂಖ್ಯೆ ಹಿಂದ್ಗಡೆ ಬಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಬೆಲೆ ಇರೋದಿಲ್ಲ. ಓಕೆ. ನೀವು ಖಾಲಿ ಬಿಡೋದಕ್ಕಿಂತ ನಿಮ್ಗೆ ಕನ್ಫ್ಯೂಸ್ ಆಗ್ತತಿ ಅಂತಂದ್ರೆ ನೀವು 0 ಹಾಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಕೂಡ್ಸಾಗ ಏನಾಗ್ತತಿ? ಈಸಿ ಆಗ್ತತಿ. ಇವಾಗ ಕೂಡಿಸಿ ನೋಡೋಣ. ಹಂಗಂದ್ರೆ ನೋಡಿ, 0ಕ್ಕ ಮತ್ತೊಂದು 0 ಕೂಡ್ಸಿದ್ರೆ ಏನ್ ಬರ್ತೈತಿ? 0ನೇ ಬರ್ತೈತಿ. 0ಕ್ಕ 4 ಕೂಡ್ಸಿದ್ರೆ 4, 4ಕ್ಕ 0 ಕೂಡ್ಸಿದ್ರೆ ಮತ್ತೆ 4, ಆ 4ಕ್ಕ ಈ 4ಅನ್ನ ಕೂಡಿಸಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ? 8 ಬಂತು. ಓಕೆ. ಈಗ 7ಕ್ಕೆ 4 ಕೂಡ್ಸಿದ್ರೆ ಎಷ್ಟು ಬರ್ತೈತಿ? 11 ಬರ್ತೈತಿ. 11ಕ್ಕೆ ಮತ್ತೆ 7 ಕೂಡ್ಸಿದ್ರೆ ಎಷ್ಟು ಬರ್ತೈತಿ? 18 ಬರ್ತೈತಿ. 18ಕ್ಕೆ ಮತ್ತೆ 7 ಕೂಡ್ಸಿದ್ರೆ ಎಷ್ಟು ಬರ್ತೈತಿ? 25 ಬರ್ತೈತಿ. 25ಕ್ಕೆ ಮತ್ತೆ 2 ಕೂಡ್ಸಿದ್ರೆ ಎಷ್ಟು ಬರ್ತೈತಿ? 27 ಬರ್ತೈತಿ. ನಿಮ್ಗೆ ಇದು ಕೂಡ್ಸಕ ಕಷ್ಟ ಆದ್ರೆ, ಏನ್ ಮಾಡಿದ್ರೆ ಕಷ್ಟ ಆದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಮತ್ತೊಂದ್ಸಲ ಇದನ್ನ ನೀಟಾಗಿ ಹೇಳಿದ್ನಲ್ಲ ಆ ರೀತಿ. ಎಷ್ಟು? 1 2 3 4 5 6 7. 7ಕ್ಕೆ ಮತ್ತೆ ಎಷ್ಟು ಕೂಡಿಸ್ರೆ 4. 1 2 3 4. ಆಮೇಲೆ 1 2 3 4 5 6 7. ಆಮೇಲೆ ಮತ್ತೊಂದು 7. 1 2 3 4 5 6 7. ಆಮೇಲೆ 2. ಈ ರೀತಿ ಹಚ್ಕೊಂಡು ಏನ್ ಮಾಡ್ರಿ? ಕೂಡಿಸ್ರಿ. ನಿಮಗೆ ಒಂದ್ ವೇಳೆ ಈ ರೀತಿ ಕೂಡಿಸೋದು ಕಷ್ಟ ಆದ್ರೆ ನೀವೇನ್ ಮಾಡ್ಬೋದು? ಈ ರೀತಿ ಹಚ್ಕೊಂಡು ಏನ್ ಮಾಡ್ಬೋದು? ಕೂಡಿಸ್ಬೋದು. ಅವಾಗ ಏನಾಗ್ತದೆ? ಈಸಿ ಆಗ್ತದೆ.
ಇನ್ನ ನೆಕ್ಸ್ಟ್ ನೋಡ್ರಿ 6ಕ್ಕೆ 8 ಕೂಡಿಸಿದ್ರೆ ಎಷ್ಟು ಬರ್ತೈತಿ 14 ಬರ್ತೈತಿ 14ಕ್ಕೆ 0 ಕೂಡಿಸಿದ್ರೆ 0ನೇ ಬರ್ತೈತಿ 14ಕ್ಕೆ ಮತ್ತ 6 ಕೂಡಿಸಿದ್ರೆ ಎಷ್ಟು ಆಗ್ತೈತಿ 20 ಆಗ್ತೈತಿ 20ಕ್ಕೆ 3 ಕೂಡಿಸಿದ್ರೆ 23 23ಕ್ಕೆ 2 ಕೂಡಿಸಿದ್ರೆ 25 ಹೌದಾ ಇನ್ನ ನೆಕ್ಸ್ಟ್ ಮತ್ತ 6ಕ್ಕೆ ನೋಡ್ರಿ 6ಕ್ಕೆ 8 ಕೂಡಿಸ್ರಿ 14 ಬರ್ತೈತಿ 8ಕ್ಕೆ 6 ಕೂಡಿಸ್ರಿ ಎಷ್ಟು ಬರ್ತೈತಿ ಮತ್ತು 14 ಬರ್ತೈತಿ 14ಕ್ಕೆ 2 ಕೂಡಿಸಿದ್ರೆ 16 16ಕ್ಕೆ 8 ಕೂಡಿಸಿದ್ರೆ 24 24ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತೈತಿ 26 ಬರ್ತೈತಿ ಇನ್ನ 3 2ಕ್ಕೆ 3 ಕೂಡಿಸಿದ್ರೆ 5 5ಕ್ಕೆ 1 ಕೂಡಿಸಿದ್ರೆ 6 6ಕ್ಕೆ 2 ಕೂಡಿಸಿದ್ರೆ 8 ಹಾಗಾದ್ರೆ ಎಷ್ಟು ಬರ್ತೈತಿ 86,578 ಹಾಗಾದ್ರೆ 2012ರಲ್ಲಿ ಭಾರತಕ್ಕೆ ಬಂದ ಒಟ್ಟು ಪ್ರವಾಸಿಗರ ಸಂಖ್ಯೆ ಹಾಗಾದ್ರೆ ಪ್ರವಾಸಿಗರ ಸಂಖ್ಯೆ ಎಷ್ಟೈತೆ ಹೇಳ್ರಿ 86,578 ವಿದ್ಯಾರ್ಥಿಗಳೇ ಈ ರೀತಿ ನೀವು ಲೆಕ್ಕಗಳನ್ನ ಏನ್ ಮಾಡ್ಬೇಕಾ ಪ್ರತಿನಿತ್ಯ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ಗೆ ಕೂಡ್ಸು ಲೆಕ್ಕ ಏನಾಗ್ತದೆ ಈಸಿ ಆಗ್ತದೆ ಇದಕ್ಕೆ ರಿಲೇಟೆಡ್ ಏನೇನ್ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ ನಾ ಮುಂದಿನ ತರಗತಿ ಒಳಗೆ ನಿಮಗೆ ಬಿಡಿಸ್ತಾ ಹೋಗ್ತೇನೆ ಅಂತ ಇನ್ನು ನಿಮಗ ಈ ರೀತಿಯಾದಂತ ಕ್ಲಾಸ್ಗಳು ಬೇಕಂತಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ರಿಗೂ ಶೇರ್ ಮಾಡ್ರಿ ಅಷ್ಟೇ ಅಲ್ಲ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊರಿ ನಿಮಗೆ ಬೇಕಾದಂತ ತರಗತಿಗಳನ್ನ ಅದ್ರೊಳಗೆ ಏನ್ ಮಾಡ್ರಿ ವೀಕ್ಷಣೆಯನ್ನ ಮಾಡ್ಕೊರಿ ಇಲ್ಲಿ ಒಂದು ಲೆಕ್ಕ ಕೊಟ್ಟನಿ ಈ ಲೆಕ್ಕವನ್ನ ನೀವೇ ಏನ್ ಮಾಡ್ರಿ ಹಚ್ಕೋರಿ ಈ ಲೆಕ್ಕ ಹಚ್ಕೊಂಡು ಮನೆಯೊಳಗೆ ಕೂತ್ಕೊಂಡು ಈ ಲೆಕ್ಕ ಮಾಡಿ ಉತ್ತರ ಸರಿ ಐತೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ ಓಕೆ ಇದನ್ನ ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕಂದ್ರೆ ಈ ಲೆಕ್ಕನ ಮಾಡಿ ಅದಕ್ಕೆ ತಾಳೆ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಏನಾಗ್ತತಿ ನಿಮ್ ಲೆಕ್ಕ ಸರಿನೋ ತಪ್ಪು ಅಂತ ಹೇಳಿ ಏನಾಗ್ತತಿ ಗೊತ್ತಾಗ್ತದೆ ಓಕೆ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯೊಳಗ ಗಣಿತದ ಮೂಲ ಕ್ರಿಯೆಗಳಲ್ಲಿ ಮತ್ತೊಂದಾಗಿರ್ತಕ್ಕಂಥ ವ್ಯವಕಲನದ ಬಗ್ಗೆ ಏನ್ ಮಾಡೋಣ ಅಂತ ತಿಳ್ಕೊಳ್ತಾ ಹೋಗೋಣ ಅಂತ ಓಕೆ ಇದೇ ರೀತಿಗೆ ಪ್ರತಿದಿನ ತರಗತಿಗಳನ್ನ ನೋಡ್ತಾ ಹೋಗ್ರಿ ಆಮೇಲೆ ನಿಮ್ಮ ಏನು ಜ್ಞಾನವನ್ನ ಹೆಚ್ಚಿಸ್ಕೊತಾ ಹೋಗ್ರಿ ಓಕೆ ಥ್ಯಾಂಕ್ ಯು